ಬೆಂಗಳೂರು ಸಿಟಿ ಲಾಡ್ಜಿನ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಇಂದು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲು ಧನ್ಯವಾದವನ್ನು ತಿಳಿಸುತ್ತೇನೆ. ಇವತ್ತಿನ ವಿಷಯ ನಾನು ಆಯ್ದುಕೊಂಡಿರುವಂಥದ್ದು ಆಧ್ಯಾತ್ಮ ಜೀವನ ಅಂದರೆ ಏನು ಮತ್ತು ಹೇಗೆ. ಭಾಳ ಮೂಲಭೂತವಾದಂಥ ವಿಚಾರದ ಬಗ್ಗೆ ಇವತ್ತು ಮಾತಾಡೋಣ. ನಾವೆಲ್ಲ ನಮ್ಮನ್ನು ನಾವು ಆಧ್ಯಾತ್ಮ ಜೀವಿಗಳು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದೇವೆ. ಆಧ್ಯಾತ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತಲೂ ಸಹ ನಾವು ಭಾವಿಸ್ಕೊಂಡಿದ್ದೇವೆ, ಪ್ರಯತ್ನವನ್ನು ಪಡ್ತಾ ಇದ್ದೇವೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾವ ಕಾರಣಕ್ಕಾಗಿ ನಮ್ಮನ್ನು ನಾವು ಆಧ್ಯಾತ್ಮ ಜೀವಿಗಳು, ಆಧ್ಯಾತ್ಮ ಜೀವನವನ್ನು ನಡೆಸ್ತಾ ಇರೋರು, ಆಧ್ಯಾತ್ಮಿಕರು ಅಂತ ನಾವು ಕರೆಸ್ಕೊತಾ ಇದ್ದೇವೆ? ಯಾವ ಕಾರಣಕ್ಕೆ? ಇಂಥ ಒಂದು ಆಧ್ಯಾತ್ಮ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ತಗೊಂಡಿರೋದಕ್ಕ, ಅಥವಾ ಇಂಥ ಒಂದು ಆಧ್ಯಾತ್ಮ ಸಂಸ್ಥೆಗೆ, ಇದು ಅಥವಾ ಬೇರೆ ಯಾವುದೇ ಆಧ್ಯಾತ್ಮ ಸಂಸ್ಥೆಗೆ ಪ್ರತಿ ವಾರ ಹೋಗಿ ಸಮಯ ಕಳೆದು ಅಲ್ಲಿರೋ ಭಾಷಣಗಳನ್ನು ಕೇಳಿಸ್ಕೊಂಡು ಬರ್ತಿರೋದಕ್ಕ, ಅಥವಾ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು, ಗ್ರಂಥಗಳನ್ನು, ಮತ್ತಿನ್ನೆಲ್ಲೋ ಸಿಕ್ಕಿರುವಂಥ ಎಲ್ಲ ಗ್ರಂಥಗಳನ್ನು ತೊಗೊಂಡು ಮನೆಗೆ ಎತ್ಕೊಂಡೋಗಿ ಓದ್ತಾ ಇರೋದಕ್ಕೆ ನಮ್ಮನ್ನು ನಾವು ಆಧ್ಯಾತ್ಮ ಜೀವಿಗಳು ಅಂತ ಕರೆಸ್ಕೊತಾ ಇದ್ದೀವ? ಯಾವ ಕಾರಣಕ್ಕಾಗಿ ನಾವು ಆಧ್ಯಾತ್ಮ ಜೀವಿಗಳು, ಆಧ್ಯಾತ್ಮಿಕರು ಅಂತ ನಮ್ಮನ್ನು ನಾವು ಅನ್ಕೊತೇವೆ ಅನ್ನೋದನ್ನು ಮೊದಲು ನಾವು ಪ್ರಶ್ನೆ ಹಾಕೋಣ. ಈ ಎಲ್ಲ ಚಟುವಟಿಕೆಗಳು ಮಾಡಿದ ಮಾತ್ರಕ್ಕೆ ಅದು ಆಧ್ಯಾತ್ಮ ಜೀವನ ಆಗೋದಿಲ್ಲ. ಇವು ಚಟುವಟಿಕೆಗಳಷ್ಟೇ. ದೇಹ ಶಕ್ತಿ ಇದೆ, ಬುದ್ಧಿ ಇದೆ, ಓದೋದು ಬರುತ್ತೆ, ಬರೆಯೋದು ಬರುತ್ತೆ, ಕೇಳಿಸ್ಕೊಳ್ಳೋದು ಬರುತ್ತೆ, ಭಾಷೆ ಅರ್ಥ ಆಗುತ್ತೆ, ಎಲ್ಲ ಈ ಸ್ಥೂಲ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳೇ. ಈ ಚಟುವಟಿಕೆಗಳನ್ನು ಒಂದಾದ ಮೇಲೊಂದು ನಮ್ಮ ಇತರೆ ಚಟುವಟಿಕೆಗಳಂತೆ, ಈಗ ಮನೆಯಲ್ಲಿ ನಾವು ಹೇಗೆ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತೇವೆ, ಆಫೀಸಲ್ಲಿ ನಾವು ಕರ್ತವ್ಯಗಳನ್ನು ಹೇಗೆ ನಿಭಾಯಿಸ್ತೇವೆ, ಹಾಗೆ ಇದು ಒಂದು ಕರ್ತವ್ಯದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋದ ಮಾತ್ರಕ್ಕೆ ನಾವು ಆಧ್ಯಾತ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಅಲ್ಲ ಅಂತ ಆನಿ ಬೆಸೆಂಟ್ ಅವರು ಹೇಳ್ತಾರೆ. ಈ ಆಧ್ಯಾತ್ಮ ಜೀವನ ಅಂದರೆ ಏನು ಮತ್ತು ಹೇಗೆ ಅಂತಕ್ಕಂಥದ್ದನ್ನು ಆನಿ ಬೆಸೆಂಟ್ ಅವರು, ಡಾಕ್ಟರ್ ಆನಿ ಬೆಸೆಂಟ್ ಅವರು 1916ರಲ್ಲಿ ಅಡಿಯಾರ್ ಪ್ಯಾಂಪ್ಲೆಟ್ ಅಂತ ಹೇಳಿ ಒಂದು ಪತ್ರಿಕೆ ಅಥವಾ ಒಂದು ಪ್ರಕಟಣೆಯನ್ನು ಮಾಡಿರೋದು. ಆ ಒಂದು ಪ್ಯಾಂಪ್ಲೆಟ್, ಅಡಿಯಾರ್ ಪ್ಯಾಂಪ್ಲೆಟ್ 1916ರಲ್ಲಿ ಆನಿ ಬೆಸೆಂಟ್ ಅವರು ಕೊಟ್ಟಂಥ ಈ ಒಂದು ಪತ್ರಿಕೆ ಏನಿದೆ, ಬರವಣಿಗೆ ಏನಿದೆ, ಅದನ್ನು ಇಂಗ್ಲೀಷಲ್ಲಿದೆ, ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೇನೆ. ಈಗ 1916ರಲ್ಲಿ ಹೇಳಿರ್ತಕ್ಕಂಥ ವಿಚಾರ ಆಧ್ಯಾತ್ಮ ಜೀವನ ಅಂದರೆ ಏನು ಅಂತ ಆಗಿನ ಕಾಲದ ಜನರಿಗೆ ಆನಿ ಬೆಸೆಂಟ್ ಅವರು ಹೇಳಿರೋ ವಿಚಾರ, ಮೂರು ತಲೆಮಾರುಗಳಿಂದ ನಾವು ಆಧ್ಯಾತ್ಮ ಜೀವನ ನಡೆಸ್ತಾ ಇದ್ದೇವೆ, 3-4 ತಲೆಮಾರುಗಳನ್ನವರು ಈಗ ಸಿಗ್ತಾ ಇದ್ದಾರೆ ಅಲ್ಲೂ ಇಲ್ಲೂ. ಈಗ ನಮಗೆ ಹೇಳುವಂಥ ಅವಶ್ಯಕತೆ ಏನು ಅಂತ ಪ್ರಶ್ನೆ ಬರುತ್ತೆ. ಆದರೂ ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಈ ಪತ್ರಿಕೆಯಲ್ಲಿ. ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮ ಅಂತಕ್ಕಂಥದ್ದು ಆದಿ, ಆತ್ಮ ಅನ್ನೋ 2 ಪದ. ಆದಿ ಅಂದರೆ ಮೂಲವಾದದ್ದು ಅಂತ ಅನ್ಬೋದು, ಉನ್ನತವಾದದ್ದು, ಹಳೆಯದಾದದ್ದು ಅಂತಲೂ ಅನ್ಬೋದು. ಆದಿ ಆತ್ಮ ಅಂದರೆ ಆತ್ಮಕ್ಕೆ ಮೂಲವಾದಂಥದ್ದು, ಹಳೆಯದಾದಂಥದ್ದು, ಅಥವಾ ಆತ್ಮಕ್ಕಿಂತ
ಉನ್ನತವಾಗಿರ್ತಕ್ಕಂಥದ್ದರ ಬಗ್ಗೆ ತಿಳಿದುಕೊಳ್ಳುವುದು, ಅರಿತುಕೊಳ್ಳುವುದು, ಅದೇ ಆಧ್ಯಾತ್ಮ. ಹಾಗಾದರೆ ಆತ್ಮ ಅಂದರೆ ಏನು? ಹಾಗಾದರೆ ಆತ್ಮ ಅಂದರೆ ಇದು ಒಂದು ಅಂಶ. ಪ್ರತಿಯೊಬ್ಬರಲ್ಲಿ ಒಂದೊಂದು ಆತ್ಮವಿರುತ್ತದೆ ಅಲ್ವಾ? ಇದು ವೈಯಕ್ತಿಕವಾದಂಥ ಒಂದು ಅಂಶ. ಇದು ಇತರರೊಂದಿಗೆ ತನ್ನನ್ನು ತಾನು ಬೇರ್ಪಡಿಸಿಕೊಂಡು ವೈಯಕ್ತಿಕವಾದ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಒಂದು ಅಂಶ. ಇದರ ಮೂಲ ಇದು ಎಲ್ಲಿಂದ ಬಂತು ಅನ್ನೋದು ಆಮೇಲೆ. ಆದರೆ ಪ್ರಸ್ತುತ ಈಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಆತ್ಮ ಅನ್ನೋದು ಇದು ವೈಯಕ್ತಿಕವಾದಂಥ ವಿಚಾರ. ನನ್ನಲ್ಲಿರುವ ಆತ್ಮ, ನಿಮ್ಮಲ್ಲಿರುವ ಆತ್ಮ, ಇಲ್ಲಿರೋ ಜೀವನವನ್ನು ಮಾತ್ರ ನಾವು ಮಾತಾಡೋಣ. ನಾವಿನ್ನೂ ಅದರ ಮೂಲದ ಬಗ್ಗೆ ಹುಡುಕಕ್ಕೆ ಹೋಗಿಲ್ಲ. ಈಗ ನಾವು ಆತ್ಮವನ್ನು ಹೇಗೆ ಅರ್ಥ ಮಾಡ್ಕೊತಾ ಇದ್ದೇವೆ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿಯೊಂದು ಪ್ರಾಣಿಯಲ್ಲೂ, ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ರೂಪದಲ್ಲೂ ನಿವಸಿಸುತ್ತಾ ಇರ್ತಕ್ಕಂಥ, ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ಅಂಶ. ಅದು ವೈಯಕ್ತಿಕವಾಗಿರುವಂಥದ್ದು, ಅದು ಬೇರ್ಪಡಿಕೆಯಿಂದ ಆಗಿರ್ತಕ್ಕಂಥದ್ದು. ಅಲ್ಲಿ ಸಪರೇಷನ್ ಅನ್ನೋದು ಇದೆ ಮತ್ತು ಇರುತ್ತೆ. ಈ ಸಪರೇಷನ್, ಈ ಬೇರ್ಪಡಿಕೆ, ಈ ವೈಯಕ್ತಿಕತೆ, ಇದರಿಂದಲೇ ಸಂಸರಣೆ ನಡೆಯೋದು. ಸಂಸರಣೆಗೆ ಮೂಲ ಈ ಒಂದು ವೈಯಕ್ತಿಕವಾದಂಥ ಚೇತನಗಳೇ. ಆದರೆ ಆಧ್ಯಾತ್ಮ ಆತ್ಮಕ್ಕಿಂತ ಉನ್ನತವಾದದ್ದು, ಆತ್ಮಕ್ಕೆ ಮೂಲವಾದದ್ದು. ಇಲ್ಲಿ ವೈಯಕ್ತಿಕತೆ ಅನ್ನೋದು ಇರೋದಿಲ್ಲ. ಇಲ್ಲಿ ಯೂನಿವರ್ಸಲ್, ಸಾರ್ವತ್ರಿಕವಾದಂಥದ್ದು ಇರುತ್ತದೆ. ಇದು ಯಾವುದೇ ಒಂದು ರೂಪಕ್ಕೆ ಸೀಮಿತವಾಗಿರ್ತಕ್ಕಂಥ ಅಂಶ ಅಲ್ಲ. ಇದು ಎಲ್ಲರೊಳಗೂ ಇರ್ತಕ್ಕಂಥ ಪ್ರತಿಯೊಂದು ಆತ್ಮಕ್ಕೂ ಮೂಲವಾದಂಥದ್ದು, ಮೂಲ ವಸ್ತು. ಮತ್ತು ಪ್ರತಿಯೊಂದರ ರೂಪದಲ್ಲೂ ಕೆಳಮಟ್ಟದಲ್ಲಿರ್ತಕ್ಕಂಥ ಆತ್ಮ, ಅದರ ಚೈತನ್ಯ ಏನಿದೆ, ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಇದು ಕೆಲಸ ಮಾಡಬಲ್ಲದ್ದು. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇವಾಗ ನಾವು ದಿನನಿತ್ಯ ವ್ಯವಹಾರದಲ್ಲಿ ನಮ್ಮನ್ನು ನಾವು ಯಾವುದರೊಂದಿಗೆ ಗುರುತಿಸ್ಕೊತಾ ಇದ್ದೇವೆ? ನಮ್ಮನ್ನು ಈ ರೂಪದೊಂದಿಗೆ, ದೇಹ, ನಮ್ಮನ್ನು ನಮ್ಮ ಭಾವನೆಗಳೊಂದಿಗೆ, ನಮ್ಮ ಆಲೋಚನೆಗಳೊಂದಿಗೆ, ನಮ್ಮ ಬುದ್ಧಿ, ನಾವು ಪಡೆದಂಥ ಜ್ಞಾನ, ಅದರಿಂದ ನಮಗಾದಂಥ ಅನುಭವ, ವಿಸ್ಡಮ್ ಅಂತ ಏನು ಕರಿತೀವಿ, ಇವುಗಳೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೊತೇವೆ. ಇದೆಲ್ಲ ಅಟ್ ದಿ ಲೆವೆಲ್ ಆಫ್ ಇಂಟೆಲೆಕ್ಚುಯಲ್ ಅಂತಾರೆ. ಬುದ್ಧಿ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ನಮ್ಮನ್ನು ಈ ಒಂದು ವಿಚಾರಗಳೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೊತೇವೆ. ಬುದ್ಧಿ ಮಟ್ಟಕ್ಕಿಂತ ಉನ್ನತವಾದಂಥ ಮಟ್ಟದಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನು ಅಲ್ಲಿ ಬೆಳೆಸಿಕೊಂಡಿದ್ದೇ ಆದರೆ, ವಿಕಾಸವನ್ನು ಮಾಡಿಕೊಂಡಿದ್ದೇ ಆದರೆ, ಪ್ರಜ್ಞೆ ಆ ಮಟ್ಟಕ್ಕೆ ನಾವು ಏರಿಸಿದಂತಾದರೆ, ಬುದ್ಧಿಗಿಂತ ಉನ್ನತ ಮಟ್ಟದಲ್ಲಿ ಪ್ರಜ್ಞೆ ವಿಕಾಸವಾದಾಗ ಆಗ ನಮಗೆ ಅರ್ಥವಾಗುವಂಥದ್ದು ಐಕ್ಯತೆ. ಯಾವುದರ ಐಕ್ಯತೆ? ಇಷ್ಟು ದಿನ ನಾನು ಅಂತಕ್ಕಂಥದ್ದನ್ನು ನಾನು ಭಾವಿಸಿಕೊಂಡಿದ್ದೆ, ಅದು ಈ ಒಂದು ರೂಪಕ್ಕೆ ಸೀಮಿತವಾಗಿರ್ತಕ್ಕಂಥ ಅಂಶ. ಆದರೆ ಇದರ ಮೂಲ ವಸ್ತು ಏನಿದೆ, ಬುದ್ಧಿಗಿಂತ ಉನ್ನತ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಅಲ್ಲಿ ಈ ರೂಪದಲ್ಲಿರ್ತಕ್ಕಂಥ ಆತ್ಮವು, ಇನ್ನೊಂದು ರೂಪದಲ್ಲಿರ್ತಕ್ಕಂಥ ಆತ್ಮವು, ಅಥವಾ ಜಡವಸ್ತುವಿನಲ್ಲಿರ್ತಕ್ಕಂಥ ಚೇತನವು, ಇವುಗಳ ಮಧ್ಯೆ ಈ ಪ್ರಭೇದಗಳು ನಾವು ಕಾಣೋದಿಲ್ಲ. ಅಲ್ಲಿ ಏನಿದ್ದರೂ ಐಕ್ಯತೆಯನ್ನು ಕಾಣುತ್ತೇವೆ. ಅಂದರೆ ಆತ್ಮಕ್ಕಿಂತ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಚೇತನ ಏನಿದೆ, ಆ ಒಂದು ಚೈತನ್ಯದ ಮಟ್ಟಕ್ಕೆ ಪ್ರತಿಯೊಬ್ಬರೂ ತಮ್ಮ ಪ್ರಜ್ಞೆಯನ್ನು ವಿಕಾಸಗೊಳಿಸಲು ಸಾಧ್ಯವಿದೆ. ಆ ಪ್ರಜ್ಞೆ ಆ ಮಟ್ಟಕ್ಕೆ ವಿಕಾಸಗೊಳ್ಳಿರುವುದಕ್ಕೆ ಪುರಾವೆ ಏನು ಅಂತಂದರೆ, ಆ ಐಕ್ಯತೆಯನ್ನು ಅವರು ಗುರುತಿಸಲು ಸಾಧ್ಯವಾಗುತ್ತದೆ. ಇದಕ್ಕೂ ಮೊದಲು ಎಲ್ಲರಲ್ಲೂ ಇರ್ತಕ್ಕಂಥ ಐಕ್ಯತೆಯನ್ನು ಗುರುತಿಸಬೇಕು ಅಂತಂದರೆ
ಎಲ್ಲರಲ್ಲೂ ಇರ್ತಕ್ಕಂಥ ಆತ್ಮ ಅಥವಾ ಚೇತನದ ಮೂಲ ಒಂದೇ ಅನ್ನೋದನ್ನು ಗುರುತಿಸಬೇಕಾದರೆ, ಅರ್ಥ ಮಾಡ್ಕೋಬೇಕಾದರೆ ನಮ್ಮಲ್ಲಿ ಈ ಚೈತನ್ಯವಿದೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಅಂದರೆ ನಾನು ಕೇವಲ ಈ ಆತ್ಮ ಅಥವಾ ಈ ಒಂದು ವೈಯಕ್ತಿಕ ಮಟ್ಟಕ್ಕೆ ನಾನು ನಿಂತಿಲ್ಲ, ನನ್ನಲ್ಲೂ ಸಹ ಆ ದೈವಿಕ ಅಂಶ, ಆ ಚೇತನ ಕೆಲಸ ಮಾಡ್ತಾ ಇದೆ, ಸುಪ್ತವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇತರರಲ್ಲೂ ಇರ್ತಕ್ಕಂಥದ್ದು ಇದೇ ಅಂಶ ಅನ್ನೋದು ಅರ್ಥವಾಗುತ್ತೆ. ನಾವು ಮಾಡೋ ಪ್ರಾರ್ಥನೆಯ ಮುಖ್ಯ ಉದ್ದೇಶವೇ ಅದು ಅಲ್ವಾ? ಗುಪ್ತ ಚೇತನವನ್ನು, ಗುಪ್ತ ಜ್ಯೋತಿಯನ್ನು, ಗುಪ್ತ ಪ್ರೇಮವನ್ನು ನಿನ್ನೊಡನೆ ಒಂದಾಗಿಹನೆಂದು ಅರಿತವನು, ನನ್ನೊಳಗೆ ಇದಿದೆ ಅಂತ ತಿಳ್ಕೊಂಡವನು ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ ಅನ್ನೋದು ಪ್ರಾರ್ಥನೆ. ಯಾವಾಗ ನಮ್ಮೊಳಗಿರ್ತಕ್ಕಂಥ ಆ ಒಂದು ದೈವಿಕ ಚೈತನ್ಯ ಶಕ್ತಿಯನ್ನು ನಾವು ಅರಿತುಕೊಳ್ಳುತ್ತೇವೆಯೋ ಆಗ ಇತರರೊಂದು ಬೇರೆ ರೂಪಗಳಲ್ಲೂ ಇರ್ತಕ್ಕಂಥ ಅದೇ ಚೈತನ್ಯ ಶಕ್ತಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಅದನ್ನು ತಿಳ್ಕೊತೀವೋ ಒಂದು ಐಕ್ಯತಾ ಭಾವ ನಮ್ಮಲ್ಲಿ ಮೂಡುತ್ತದೆ. ಕೇಳಿಸ್ತಾ ಇದೆಯಾ ನಾಗರಾಜ್? ಈ ಐಕ್ಯತಾ ಭಾವನೆ ಯಾವಾಗ ನಮ್ಮಲ್ಲಿ ಮೂಡುತ್ತದೆಯೋ ಪ್ರತಿ ರೂಪದಲ್ಲೂ, ಪ್ರತಿ ಮನುಷ್ಯನಲ್ಲೂ, ಪ್ರತಿ ಪ್ರಾಣಿಯಲ್ಲಿಯೂ, ಪ್ರತಿ ಪಕ್ಷಿ, ಗಿಡ, ಮರ, ಪ್ರತಿಯೊಂದು ರೂಪದಲ್ಲೂ ಇರ್ತಕ್ಕಂಥ ದೈವಿಕ ಶಕ್ತಿಯ ಅನುಭವ ನಮಗಾಗುತ್ತದೆಯೋ, ಆ ಐಕ್ಯತೆಯನ್ನು ನಾವು ಸಾಧಿಸ್ತೇವೆಯೋ, ಅರ್ಥ ಮಾಡಿಕೊಳ್ಳುತ್ತೇವೆಯೋ, ಅದು ನಿಜವಾದ ಆಧ್ಯಾತ್ಮ ಜೀವನ. ಅದನ್ನು ಅರ್ಥ ಮಾಡಿಕೊಂಡು ಮತ್ತೆ ನಾವು ನಮ್ಮ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆಯೋ ಅದು ಆಧ್ಯಾತ್ಮ ಜೀವನ. ಆತ್ಮಕ್ಕಿಂತ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೈವಿಕ ಶಕ್ತಿಯನ್ನು ಅರಿತು, ನಮ್ಮೊಳಗಿರ್ತಕ್ಕಂತಹ ದೈವಿಕ ಶಕ್ತಿಯನ್ನು ಅರಿತು, ಅದೇ ರೀತಿಯ ಶಕ್ತಿ, ಅದೇ ಶಕ್ತಿ ಎಲ್ಲರಲ್ಲೂ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಒಂದು ಐಕ್ಯತಾ ಭಾವನೆಯನ್ನು ನಾವು ಸಾಧಿಸಿದ್ದೇ ಆದರೆ, ಪ್ರಜ್ಞೆಯನ್ನು ಆ ಮಟ್ಟಕ್ಕೆ ನಾವು ಕೊಂಡೊಯ್ದಿದ್ದೇ ಆದರೆ ಅದು ನಿಜವಾದ ಆಧ್ಯಾತ್ಮಿಕ ಜೀವನ ಅಂಥೇಳಿ ಆನಿ ಬೆಸೆಂಟ್ ಅವರು ಅವರ ಒಂದು ಮುಖ್ಯ ವಿಷಯವಾಗಿ ಇದನ್ನು ಹೇಳ್ತಾರೆ. ಹಾಗಾದರೆ ಆಧ್ಯಾತ್ಮ ಜೀವನದ ಅರ್ಥವನ್ನು ತಿಳ್ಕೊಂಡ್ವಿ. ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಹೇಗೆ, ಮೆಥಡ್, ಮೀನಿಂಗ್ ಆ್ಯಂಡ್ ಮೆಥಡ್ ಆಫ್ ಸ್ಪಿರಿಚುವಲ್ ಲೈಫ್ ಅಂತ ಇದಕ್ಕೆ ಶೀರ್ಷಿಕೆ. ಮೀನಿಂಗ್ ಈಗ ಅರ್ಥ ಆಯ್ತು ನಮಗೆ, ಆಧ್ಯಾತ್ಮ ಜೀವನ ಅಂದರೆ ಏನು ಅನ್ನೋದು ಅರ್ಥವಾಯಿತು. ಇದು ಹೇಗೆ ಅನ್ನೋದು ಭಾಳ ಮುಖ್ಯ. ಹೇಗೆ? ನಾನಾಗಲೇ ಹೇಳಿದಂತೆ ಪುಸ್ತಕ ಓದೋದಾ, ಅದೊಂದೇನಾ? ಭಾಷಣ ಕೇಳೋದಾ, ಅಥವಾ ಒಂದು ಆಧ್ಯಾತ್ಮ ಸಂಸ್ಥೆಗೆ ಭೇಟಿ ಕೊಡೋದಾ ರೆಗ್ಯುಲರ್ ಆಗಿ, ಅಥವಾ ಒಂದು ಮೆಂಬರ್ಶಿಪ್ ತಗೊಳ್ಳೋದಾ, ಯಾವುದು? ಅಥವಾ ಅಷ್ಟೇನಾ, ಅದಕ್ಕಿಂತ ಬೇರೆ ಏನಾದ್ರು ಇದೆಯಾ ಅನ್ನೋದನ್ನು ಆನಿ ಬೆಸೆಂಟ್ ಅವರು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ಈ ಆಧ್ಯಾತ್ಮ ಸಂಸ್ಥೆಗೆ ಬರ್ತಾ ಇದ್ದೀರಾ, ಇದರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮ ಅಂದರೆ ಏನು, ಆಧ್ಯಾತ್ಮ ಜೀವನವೆಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀರಾ, ಕೆಲವು ಮೂಲಭೂತ ಸತ್ಯಗಳನ್ನು ಒಪ್ಕೊಂಡಿದ್ದೀರಾ, ಅದರಲ್ಲಿ ಯಾವ ಡೌಟ್ ಇಲ್ಲ ಅಲ್ವಾ? ನಮ್ಮನ್ನು ನಾವು ದೇಹದೊಂದಿಗೆ ಅಲ್ಲ, ಮನಸ್ಸಿನೊಂದಿಗೆ ಅಲ್ಲ, ಭಾವನೆಗಳೊಂದಿಗೆ ಅಲ್ಲ, ಬುದ್ಧಿಯೊಂದಿಗೆ ಅಲ್ಲ, ನಮ್ಮನ್ನು ನಾವು ನಮ್ಮ ಆತ್ಮನೊಂದಿಗೆ ಗುರುತಿಸಿಕೊಳ್ಳಬೇಕು. ಅದು ದೈವಿಕ ಅಂಶ, ಅದು ಉನ್ನತವಾದಂಥ ಪರಮಾತ್ಮ ಅಂತ ನಾವೇನು ಕರಿತೀವಿ ಅದರ ಒಂದು ಅಂಶ. ಅದಕ್ಕೆ ಈ ರೂಪಗಳ ಅವಶ್ಯಕತೆ ಈ ಜೀವನದ ಮಟ್ಟಕ್ಕೆ ಇರುತ್ತದೆ. ನಂತರ ಈ ರೂಪಗಳ ಅವಶ್ಯಕತೆ ಅದಕ್ಕೆ ಇರೋದಿಲ್ಲ. ಅದು ನಿರ್ವಿಕಾರವಾದದ್ದು, ಅದು ಎಲ್ಲರೊಳಗೂ ಇರ್ತಕ್ಕಂಥ ಚೈತನ್ಯವೇ. ಅದರೊಂದಿಗೆ ನಾನು ಒಂದಾಗಲು ಪ್ರಯತ್ನವನ್ನು ಪಡಬೇಕು. ಇವುಗಳಲ್ಲಿ ನಮ್ಗೆ ಯಾವ ಡೌಟ್ ಇಲ್ಲ ಅಲ್ವಾ? ಆದರೆ ಆ ಮಟ್ಟದ ಒಂದು
ಒಂದು ಭಾವನೆ ಅಥವಾ ಆ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ವಿಕಾಸವಾಗಬೇಕಂದ್ರೆ, ನಮ್ಮ ಪ್ರಜ್ಞೆ ಆ ಒಂದು ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೆ, ಈ ಜೀವನದಲ್ಲಿದ್ದುಕೊಂಡು, ಈ ಪ್ರಾಪಂಚಿಕ ಜೀವನದಲ್ಲಿದ್ದುಕೊಂಡು ನಾವು ಏನು ಮಾಡಿದ್ರೆ ನಮ್ಮ ಪ್ರಜ್ಞೆಯನ್ನು ಆ ಮಟ್ಟಕ್ಕೆ ನಾವು ವಿಕಾಸಗೊಳಿಸ್ಕೋಬೋದು ಅನ್ನೋದನ್ನು ಆನಿ ಬೆಸೆಂಟ್ ಅವರು ಹಂತ ಹಂತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದಕ್ಕೂ ಮೊದಲು ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಮೊದಲು ಮನುಷ್ಯನನ್ನು ಅಥವಾ ಮನುಷ್ಯನ ಜೀವನವನ್ನು ಅಥವಾ ನೀವು ಅಂದ್ಕೊಂಡಿರ್ತಕ್ಕಂಥ ಈ ಆಧ್ಯಾತ್ಮ ಜೀವನ ಏನಿದೆ, ಇದು ಕೇವಲ ಪಾಪಕರ್ಮಗಳನ್ನು ಸವೆಯಲಷ್ಟೇ ಮಾಡ್ತಾ ಇರೋದು ಅನ್ನೋದನ್ನು ಬಿಡಬೇಕು ನೀವು. ಎಷ್ಟೋ ಕಡೆ ಆಧ್ಯಾತ್ಮವನ್ನು ಹೇಳ್ಕೊಡೋದು ಏನಕ್ಕೆ, ಆಧ್ಯಾತ್ಮ ನೀನು ತಿಳ್ಕೋಬೇಕು ಯಾಕೆ ಅಂದರೆ, ನೀನು ಇಷ್ಟು ಪಾಪಗಳನ್ನು ಮಾಡಿದ್ದೀಯಾ ಮೊದಲಿಂದ, ಅವೆಲ್ಲವನ್ನು ಬೇಗ ಬೇಗ ಕರಗಿಸಿಕೊಳ್ಳಬಹುದು ಅಂತ ಹೇಳುವ ಒಂದು ಪರಿಪಾಠವನ್ನು ನಾವು ಬಿಡಬೇಕು ಅಂತ ಹೇಳ್ತಾರೆ. ಯಾವುದೇ ಒಂದು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ, ಅದು ಯಾವುದೇ ರೀತಿಯ ಚಟುವಟಿಕೆ ಇರ್ಬೋದು, ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡೋದು ಸಹ ಒಂದು ಆಧ್ಯಾತ್ಮಿಕ ಚಟುವಟಿಕೆಯೇ, ಆಧ್ಯಾತ್ಮಿಕತೆಯ ಭಾಗವೇ. ಭಕ್ತಿ ಮಾರ್ಗವೂ ಆಧ್ಯಾತ್ಮಿಕತೆಯ ಒಂದು ಭಾಗವೇ. ಒಂದು ಲೈಬ್ರರಿಗೆ ಹೋಗಿ ಒಂದು ಪುಸ್ತಕವನ್ನು ತಗೊಂಡು ಓದಿ ಜ್ಞಾನವನ್ನು ಸಂಪಾದನೆ ಮಾಡೋದು ಆಧ್ಯಾತ್ಮಿಕ ಮಾರ್ಗವೇ. ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲಿ ಕೈಲಾದಷ್ಟು ಸಹಾಯವನ್ನು ಇತರರಿಗೆ ಮಾಡುವಂಥದ್ದು ಒಂದು ಆಧ್ಯಾತ್ಮಿಕ ಕೆಲಸವೇ. ಆದರೆ ಒಂದು ಅಪವಾದದೊಂದಿಗೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರಲ್ಲ, ತಪ್ಪು ಗ್ರಹಿಕೆಯೊಂದಿಗೆ ಈ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಜನ. ಏನು ಆ ತಪ್ಪು ಗ್ರಹಿಕೆ? ಇವೆಲ್ಲ ಮಾಡಿದ್ರೆ ನನ್ನ ಪಾಪ ಕರಗುತ್ತೆ, ನನ್ನ ಪಾಪದ ಮೂಟೆ ಹೊರೆ ಕಮ್ಮಿ ಆಗುತ್ತೆ, ನಾನು ಹಿಂದಿನಿಂದ ಒಂದಷ್ಟು ಪಾಪಗಳನ್ನು ಮಾಡ್ಕೊಂಡು ಬಂದುಬಿಟ್ಟಿದ್ದೇನೆ, ಇದನ್ನು ತುಂಬಿಸ್ಬಿಟ್ಟಿದ್ದಾರೆ ತಲೆಯಲ್ಲಿ. ಪಾಪವನ್ನು ಕಳೆದುಕೊಳ್ಳಲು ಉದ್ದೇಶ ಇಟ್ಟುಕೊಂಡು ಏನೇ ಕೆಲಸ ಮಾಡಿದ್ರು ಅದು ಸ್ವಾರ್ಥವೇ. ಅಥವಾ ಇವೆಲ್ಲ ಕೆಲಸಗಳು ಮಾಡಿದ್ರೆ ನಾನು ಮುಕ್ತಿಯನ್ನು ಪಡೆಯುತ್ತೇನೆ, ಮುಂದುವರಿಯುತ್ತೇನೆ, ಸಂಸರಣೆಯಲ್ಲಿ ಇತರ ಮಾನವರಿಗಿಂತ ಬೇಗ ಮುಂದಕ್ಕೆ ಹೋಗ್ತೇನೆ, ಜನ್ಮಗಳು ಕಮ್ಮಿ ಆಗ್ತವೆ, ಮಾನವಾತೀತನಾಗಲು ಹತ್ತಿರವಾಗ್ತೇನೆ, ಅಥವಾ ಈ ಒಂದು ಮಹಾ ವಂಶ ಮುಗಿದ ಮೇಲೆ ಹೊಸ ಒಂದು ಮಹಾವಂಶ ತಯಾರಾಗುತ್ತಿರುವಾಗ ನನ್ನನ್ನು ಆಯ್ಕೆ ಮಾಡ್ತಾರೆ, ಅಲ್ಲೋಗಿದ್ದು ನಾನು ಜೀವನ ಮಾಡು, ಇದನ್ನಾದರೂ ತುಂಬಿಸಿರ್ತಾರೆ ತಲೆಗೆ. ಎರಡರಲ್ಲೊಂದು, ಹಳೇ ಪಾಪಗಳನ್ನು ಕಳ್ಕೊಳ್ಳುವಂಥ ಒಂದು ಆಸೆ, ಅಥವಾ ಸಂಸರಣೆಯಲ್ಲಿ ಮುಕ್ತಿ ಮಾರ್ಗದಲ್ಲಿ ಬೇಗ ಬೇಗ ಮುಂದೆ ಹೋಗುವಂಥ ಒಂದು ಆಸೆ. ಈ ಎರಡೂ ಸಹ ಆಸೆಗಳೇ. ಈ ಎರಡು ಉದ್ದೇಶಗಳನ್ನಿಟ್ಟುಕೊಂಡು ಆಧ್ಯಾತ್ಮ ಜೀವನವನ್ನು ಮಾಡಿದ್ರೆ ನೀವಿದ್ದಲ್ಲೇ ಇರುತ್ತೀರಿ, ಮುಂದೆ ಸಾಗಲು ಸಾಧ್ಯವಿಲ್ಲ ಅಂತ ಆನಿ ಬೆಸೆಂಟ್ ಅವರು ಮೊದಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನೋ ನಾನು ನನ್ನ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೇನೆ ಅಂತನೋ, ಅಥವಾ ಮುಕ್ತಿಯನ್ನು ಬೇಗ ಪಡೆಯಲು ಜೀವನ್ಮುಕ್ತನಾಗಲು ಬಂದಿದ್ದೇನೆ ಅಂತಲೋ ಆ ಆಸೆಯನ್ನು ಬಿಟ್ಟು ಆಧ್ಯಾತ್ಮ ಜೀವನವನ್ನು, ಆ ಐಕ್ಯತೆಯನ್ನು ಸಾಧಿಸಲು ಏನು ಮಾಡಬೇಕು ಅನ್ನೋದನ್ನು ನೋಡಿದ್ರೆ, ಹಾಗಾದರೆ ನಾವು ಯಾಕೆ ಮಾಡಬೇಕು ಅನ್ನೋದು ಕೊನೆಗೆ ಅರ್ಥವಾಗುತ್ತೆ. ಮೊದಲು ಅವರು ಹೇಳ್ತಾರೆ, ಆಧ್ಯಾತ್ಮ ಜೀವನವನ್ನು ಹೇಗೆ ನಡೆಸುವುದು ಅಂದರೆ ಟು ಬಿಲೀವ್ ಇನ್ ಇಟ್. ಮೊದಲು ಅದರಲ್ಲಿ ನಂಬಿಕೆ ಇಡು. ನಂಬಿಕೆನೇ ಇಲ್ಲದೆ ಇದ್ಮೇಲೆ ನಾವೇನು ಮಾಡಿದ್ರೂ ಅದು ವ್ಯರ್ಥ. ಈಗ ನೀವೊಂದು ಹೋಮ ಮಾಡಿ, ಆ ಹೋಮದಲ್ಲಿ ಅರ್ಥವನ್ನು ತಿಳಿದುಕೊಂಡು ನಂಬಿಕೆ ಇದ್ದರೆ ಮಾತ್ರ ನಿಮ್ಮ ಆ ಹೋಮವನ್ನು ಮಾಡಿದ ಒಂದು ಫಲ ನಿಮಗೆ ಸಿಗುತ್ತೆ. ನಂಬಿಕೆನೇ ಇಲ್ಲ, ನಿಮಗೆ ಅದರಲ್ಲಿ ಅರ್ಥ ಇಲ್ಲ, ಯಾರೋ ಹೇಳಿದ್ರು ಮಾಡಿದೆ ಅಂತ ಹೇಳಿ ಯಾಂತ್ರಿಕವಾಗಿ ಮಾಡಿದ್ರೆ ಪ್ರಯೋಜನ ಆಗುತ್ತಾ? ಒಂದು ಪೂಜೆನೂ ಅಷ್ಟೇ ಅಲ್ವಾ? ಒಬ್ಬ ಡಾಕ್ಟ್ರ್ ಕೊಟ್ಟಿರ್ತಕ್ಕಂಥ ಔಷಧಿನೂ ಅಷ್ಟೇ. ಇದು ನನ್ನ ದೇಹದಲ್ಲಿ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನಿಮಗಿದ್ದರೆ ಅದರ ಫಲ ನಿಮಗೆ ಸಿಗುತ್ತೆ. ನಂಬಿಕೆನೇ ಇಲ್ಲ ಅಂತಂದಮೇಲೆ ಯಾವ ವೈದ್ಯರು ಏನು ಔಷಧಿ ಕೊಟ್ಟರು
ಅದ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಅದು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡದಂತ ಅನಿಸುತ್ತೆ ಮೇಲ್ನೋಟಕ್ಕೆ, ಆದರೆ ಅದು ಕೆಲಸ ಮಾಡಿರಲ್ಲ. ಪ್ರತಿಯೊಬ್ಬ ವೈದ್ಯರು ಹೇಳೋದು ಅದನ್ನೇ. ಮೊದಲು ಈ ವೈದ್ಯ ಪದ್ಧತಿ ನೀವು ನಂಬ್ತೀರಾ, ನಿಮಗೆ ಇದರಲ್ಲಿ ಕಾನ್ಫಿಡೆನ್ಸ್ ಇದೆಯಾ, ಧೈರ್ಯ ಇದೆಯಾ ಅನ್ನೋದನ್ನು ಕೇಳೇ ಮಾಡೋದು. ನಿಮಗೇ ನಂಬಿಕೆ ಇಲ್ಲ ಅಂದಮೇಲೆ ಯಾರೇನು ಮಾಡಿದ್ರು ಸಾಧ್ಯವಿಲ್ಲ. ಟು ಬಿಲೀವ್ ಇನ್ ಇಟ್, ಮನುಷ್ಯ ತಾನು ಮೂಲತಃ ದೈವಿಕ ಶಕ್ತಿಯ ಭಾಗವೆಂದು ನಂಬಬೇಕು, ಅದರಲ್ಲಿ ನಂಬಿಕೆಯನ್ನು ಇಡಬೇಕು, ಅದರಲ್ಲಿ ಯಾವ ಗೊಂದಲವೂ ಇರಬಾರದು. ಮೂಲಭೂತವಾದ ನಂಬಿಕೆ. ಮೂಢವಾಗಿ ನಂಬಿ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಪುರಾವೆಗಳನ್ನು, ಹಲವಾರು ಭಾಷ್ಯಗಳನ್ನು, ಕಮೆಂಟ್ರೀಸನ್ನು ಕೊಟ್ಟಿದ್ದಾರೆ. ಹಲವಾರು ಉದಾಹರಣೆಗಳೊಂದಿಗೆ ಇದನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಏನೋ ಕಣ್ಮುಚ್ಚಿಕೊಂಡು ಮೂಢವಾಗಿ ನಂಬಿ ನೀವು ದೇವರ ಒಂದು ಅಂಶ ಅಂತ ಯಾರೂ ಹೇಳಿಲ್ಲ. ಅದಕ್ಕೆ ಕಾರಣ ಏನು, ಹೇಗೆ ಅದು ನಿಜವಾಗಲೂ ನಾವು ಆ ದೈವಿಕ ಶಕ್ತಿಯ ಒಂದು ಅಂಶವಂತ ಹೇಳಿದ್ದಾರೆ, ಉದಾಹರಣೆಗಳೊಂದಿಗೆ ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅರ್ಥ ಮಾಡಿಕೊಂಡ ಮೇಲೆ ನಂಬಬೇಕು, ನಂಬಿಕೆ ಇಡಬೇಕು. ಟು ಬಿಲೀವ್ ಇನ್ ಇಟ್, ಮನುಷ್ಯ ದೈವಿಕ ಶಕ್ತಿಯ ಭಾಗವೆಂದು ಮೊದಲು ನಂಬಬೇಕು. ತಾನು ಪಾಪದ ದೊಡ್ಡ ಮೂಟೆಯನ್ನು ಹೊತ್ಕೊಂಡು ಬಂದಿದ್ದೇನೆ, ಅದನ್ನು ಸವಿಯಲು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅನ್ನೋ ಒಂದು ಭಾವನೆಯನ್ನು ಬಿಡಬೇಕು. ತನ್ನೊಳಗೆ ಆ ದೈವಿಕ ಶಕ್ತಿ ಇದೆ, ಅದನ್ನು ನಾನು ಪ್ರಕಟಿಸಿಕೊಳ್ಳಲು ಏನು ಮಾಡಬೇಕು, ಅದನ್ನು ಮಾಡಬೇಕು, ಮಾಡುವೆ. ಖಂಡಿತ ನನ್ನಿಂದ ಅದು ಸಾಧ್ಯ. ನನ್ನಲ್ಲಿರ್ತಕ್ಕಂಥ ದೈವಿಕ ಶಕ್ತಿ ನನ್ನ ಮುಖಾಂತರ ಈ ಪ್ರಪಂಚದಲ್ಲಿ ಪ್ರಕಟಗೊಳಿಸಲು ಸಾಧ್ಯವಿದೆ. ಅದು ನನ್ನಿಂದ ಅಸಾಧ್ಯವಾದ ಕೆಲಸ ಅಂತ ಮಾತ್ರ ಅನ್ಕೋಬಾರ್ದು, ಅದರಲ್ಲಿ ನಂಬಿಕೆಯನ್ನು ಇಡಬೇಕು. ಮುಂದೆ ಸೀಸ್ ಟು ಡೂ ಈವಿಲ್ ಅಂತ ಹೇಳ್ತಾರೆ. ಅಂದರೆ ಕೆಟ್ಟದ್ದನ್ನು ಮಾಡದೇ ಇರುವುದು. ಕೆಟ್ಟದ್ದನ್ನು ಮಾಡದೇ ಇರುವುದು ಅದನ್ನು ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಮೊದಲಲ್ಲೇ ಹೇಳಿದ್ದಾರೆ, ಯಮ ಅಂತ ಹೇಳ್ತಾರೆ. ಯಮ ಅಂದರೆ ಯಾವುದನ್ನು ಮಾಡಬಾರದು, ಮಾಡದೆ ಯಾವುದನ್ನು ಮಾಡಬಾರದು, ಯಾವುದರಿಂದ ತನ್ನನ್ನು ತಾನು ದೂರ ಇರಿಸಿಕೊಳ್ಳಬೇಕು. ಯಾವುವು ಯಮಗಳು? ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರುವಂಥದ್ದು ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಸೀಸ್ ಟು ಡೂ ಈವಿಲ್ ಅಂದರೆ ಇಂಥ ಕೆಟ್ಟ ಕೆಲಸಗಳಿಂದ ದೂರ ಇರುವುದು. ಇದು ಶುರು, ಮೊದಲ ಹೆಜ್ಜೆ ಇದು. ಮೊದಲು ನಂಬಿಕೆ ಇಡುವುದು. ಆಧ್ಯಾತ್ಮ ಜೀವನ ನಡೆಸೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮೊದಲು ನಂಬಿಕೆ. ಎರಡನೇ ಹೆಜ್ಜೆ ಕೆಟ್ಟದ್ದನ್ನು ಮಾಡೋದನ್ನು ಅವಾಯ್ಡ್ ಮಾಡೋದು. ಈಗ ಯೋಗ ಸೂತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಹಿಂಸೆ ಮಾಡದೇ ಇರತಕ್ಕಂಥದ್ದು, ಸಾಧ್ಯವಾದಷ್ಟರ ಮಟ್ಟಿಗೆ ಯಾರಿಗೂ ಹಿಂಸೆಯನ್ನು ಕೊಡದೇ ಇರತಕ್ಕಂಥದ್ದು. ನಮ್ಮ ಕೆಲಸಗಳಿಂದ, ನಮ್ಮ ಆಲೋಚನೆಗಳಿಂದ, ನಮ್ಮ ಮಾತುಗಳಿಂದ ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದು, ಅದು ಅಹಿಂಸೆ. ಸತ್ಯ ಅಂದರೆ ಇಲ್ಲಿ ಸತ್ಯವನ್ನು ಬಿಟ್ಟು ಬೇರೆ ಇನ್ಯಾವುದರಲ್ಲೂ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೇ ಇರುವುದು. ಅಸತ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೇ ಇರಬಹುದು. ಅದು ಮಾತಾದರೂ ಆಗಿರ್ಬೋದು, ಮತ್ತೆ ಕ್ರಿಯೆ ಆಗಿರ್ಬೋದು, ಆಲೋಚನೆಯೂ ಆಗಿರ್ಬೋದು. ಸುಳ್ಳು ಹೇಳದೇ ಇರುವ ಮಾತ್ರಕ್ಕೆ ನಾನು ಸತ್ಯವಂತ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ನೀವು ಸುಳ್ಳು ಹೇಳ್ತಿಲ್ಲ ಬಾಯಲ್ಲಿ, ಹಾಗಂತ ನಮ್ಮನ್ನು ನಾವು ಸತ್ಯವಂತರು ಅಂತ ಕರ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಮ್ಮ ಆಲೋಚನೆಗಳಲ್ಲೂ ಸುಳ್ಳು ಆಲೋಚನೆಗಳನ್ನು ಮಾಡಿರ್ಬೋದು ಅಲ್ವಾ? ನಮ್ಮ ಕೆಲಸ ಅಸತ್ಯದ ಒಂದು ಪ್ರೇರೇಪಣೆ ಕೊಡುವಂಥ ಕೆಲಸವನ್ನು ಮಾಡಿರ್ಬೋದು, ಬಾಯಲ್ಲಿ ಹೇಳಿಲ್ಲದೆ ಇರ್ಬೋದು. ಹಾಗಾಗಿ ಸತ್ಯ ಅಂದರೆ ಅದು ಕೇವಲ ಬಾಯಿ ಮಾತಲ್ಲಿ ಹೇಳುವ ಸುಳ್ಳಿಗೆ ಅಷ್ಟೇ ಸೀಮಿತವಲ್ಲ. ಮಾತು, ಕ್ರಿಯೆ ಮತ್ತು ಯೋಚನೆಗಳು ಇವೆಲ್ಲದರಲ್ಲೂ ಸಹ ಅಸತ್ಯದೊಂದಿಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳದೇ ಇರುವುದು, ಸತ್ಯಕ್ಕಷ್ಟೇ ನಿಷ್ಠರಾಗಿ ಇರುವುದು. ಆಸ್ತೇಯ, ಕಳ್ಳತನ ಮಾಡದಿರುವುದು.
ಅದರ ಒಂದು ಅರ್ಥ. ಇದನ್ನೇನು ನಾನು ವಿವರವಾಗಿ ಹೇಳಬೇಕಾಗಿಲ್ಲ. ನಿಮಗೆ ಯಾರಿಗೂ ಕಳ್ಳತನ ಮಾಡೋ ಅಭ್ಯಾಸ ಇಲ್ಲ ಅಂತ ಹೇಳಿದಾಗ ನಿಮಗೆ ಸಮಾಧಾನ ಆಗುತ್ತೆ. ಆದರೆ ನಾವೆಲ್ಲರೂ, ನನ್ನನ್ನು ಸೇರಿಸಿ ನಾವೆಲ್ಲರೂ ಕಳ್ಳರೆ ಅಂತಂದಾಗ, ನೀವೆಲ್ಲರೂ ಕಳ್ಳರು ಅಂದಾಗ ಬೇಜಾರಾಗ್ಬೋದು. ನನ್ನನ್ನು ಸೇರಿಸ್ಕೊಂಡು ಹೇಳಿದಾಗ ಸ್ವಲ್ಪ ಸಮಾಧಾನ ಆಗ್ಬೋದು. ಕಳ್ಳತನ ಮಾಡದೇ ಇರೋದು ಅಂದರೆ ಏನು? ಕದಿಯೋದೊಂದೇನಾ ಕಳ್ಳತನ? ವಸ್ತುಗಳ ಕದಿಯೋದೊಂದೇನಾ ಕಳ್ಳತನ? ಯಾರ್ದೋ ಒಂದು ವಸ್ತು, ಅದನ್ನು ಅವ್ರಿಗೆ ಗೊತ್ತಿಲ್ಲದೆ ನಾವು ಕದಿತೀವಿ, ಅದು ಕಳ್ಳತನವೇ? ಅದೊಂದೇನಾ? ಅದು ಕೆಳಮಟ್ಟದ ಕಳ್ಳತನ, ಅದು ಶುರು, ಅದು ಭೌತಿಕ ಮಟ್ಟದ ಕಳ್ಳತನ. ಪತಂಜಲಿ ಯೋಗಸೂತ್ರದಲ್ಲಿ ಐಕೆ ತೈಮಿನಿಯವರು ಅದಕ್ಕೆ ತಮ್ಮ ವಿವರಣೆಯನ್ನು ಬರೆಯುವಾಗ ಹೇಳ್ತಾರೆ, ಕಳ್ಳತನ ಅಂದರೆ ಎಲ್ಲಿವರೆಗೂ ಕಳ್ಳತನ ಇದೆ ಗೊತ್ತಾ? ಸಮಯದ ಕಳ್ಳತನ ಮಾಡ್ತೀರಾ. ಏನು ಸಮಯದ ಕಳ್ಳತನ? ಈಗ ನೀವಿಲ್ಲಿ ಸುಮಾರು 50 ಜನ ಕೂತಿದ್ದೀರಾ. 10 ಗಂಟೆಗೆ ನಾನು ಬಂದಿಲ್ಲಿ ಮಾತಾಡಬೇಕಿತ್ತು, 10:15 ಬರಲಿಲ್ಲ. 50 ಜನರ 15 ನಿಮಿಷಗಳನ್ನು ನಾನು ಕಳ್ಳತನ ಮಾಡದಂತೆ. ಈಗ ಯೋಚನೆ ಮಾಡಿ, ಕಳ್ಳತನ ಅಂದರೆ ಏನು? ಯಾರೋ ಒಬ್ಬ ವ್ಯಕ್ತಿ, ಒಂದು ಅಧಿಕಾರಿ ಇದೆಲ್ಲ ಶುಭ್ರ ಮಾಡಿ, ಈ ಹಾಲನ್ನು ಇದೆಲ್ಲ ಅರೇಂಜ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಅವರೆಲ್ಲೂ ಹೋಗಿರ್ತಾರೆ. ಭಾಷಣ ಮಾಡೋರು ಬಂದಾಗ ಇನ್ಯಾರೋ ಬಂದು ಇದೆಲ್ಲ ನಾನೇ ಮಾಡಿದ್ದು ಅಂತ ತೋರಿಸ್ಕೊತಾರೆ. ಇದು ಇತರರ ಶ್ರಮದ ಕಳ್ಳತನ. ಮಾಡ್ತೀವೋ ಇಲ್ಲೋ? ಇನ್ಯಾರೋ ವ್ಯಕ್ತಿ ಪಾಪ ಕೆಲಸ ಮಾಡ್ಕೊತಾ ಇರ್ತಾರೆ ಮನೆಯಲ್ಲಿ, ನಾವು ಹೋಗಿ ಕೂತ್ಕೊಂಡು ಮಾತುಗಳು ಹೇಳ್ತಾ ಇರ್ತೀವಿ. ನಮ್ಮನ್ನು ಹೋಗಿ ಅಂತ ಹೇಳೋಕ್ಕಾಗದೆ ಬಂದು ನಮ್ಮ ಜೊತೆ ಮಾತುಗಳು ಹೇಳ್ತಾರೆ. ಅವ್ರು ಮಾಡಬೇಕಾದ ಕೆಲಸ ನಿಂತು ಹೋಗುತ್ತೆ. ಇತರರ ಸಮಯದ ಕಳ್ಳತನ. ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿ ಅವನಿಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಏನೋ ಒಂದು ಕೆಲಸವನ್ನು ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ನಾವು ಅವನ ತಲೆಗೆ ಇಲ್ಲದನ್ನು ತುಂಬಿಸಿ ಆ ಕೆಲಸವನ್ನು ಮಾಡೋದನ್ನು ನಿಲ್ಲಿಸ್ತೇವೆ. ಇತರರ ಬುದ್ಧಿಶಕ್ತಿಯ ಕಳ್ಳತನ. ಹಾಗಾದರೆ ಕಳ್ಳತನಕ್ಕೆ ಮಿತಿಯಲ್ಲಿದೆ. ಕೇವಲ ಈ ಸ್ಥೂಲ ಮಟ್ಟದಲ್ಲಿ, ದೈಹಿಕ ಮಟ್ಟದಲ್ಲಿ, ವಸ್ತುಗಳ ಮಟ್ಟದಲ್ಲಿ ಮಾಡೋದಷ್ಟೇ ಕಳ್ಳತನ ಅಲ್ಲ. ಭಾವನೆಗಳ ಕಳ್ಳತನ ಮಾಡ್ತೇವೆ, ಆಲೋಚನೆಗಳ ಕಳ್ಳತನ ಮಾಡ್ತೇವೆ, ಬುದ್ಧಿಶಕ್ತಿಯ ಕಳ್ಳತನ ಮಾಡ್ತೇವೆ. ಯಾರೋ ತಮ್ಮ ಬುದ್ಧಿಶಕ್ತಿಯಿಂದ ಏನೋ ಒಂದನ್ನು ಮಾಡಿರ್ತಾರೆ, ಕೆಲಸವನ್ನು ಉಪಯೋಗಿಸಿ, ಅದನ್ನು ನಾವು ಬಳಸ್ಕೊಂಡ್ಬಿಡ್ತೇವೆ. ಅವರ ಒಂದು ಪರ್ಮಿಷನ್ನು ಸಹ ನಾವು ಕೇಳಿರೋದಿಲ್ಲ. ಅದು ಅವರ ಬುದ್ಧಿಶಕ್ತಿಯ ಕಳ್ಳತನ ತಾನೆ ಅಲ್ವಾ? ಶ್ರಮದ ಕಳ್ಳತನ, ಬುದ್ಧಿಶಕ್ತಿಯ ಕಳ್ಳತನ ಎಲ್ಲವೂ ಆಸ್ತೇಯದಲ್ಲಿ ಬರುತ್ತದೆ. ಇಷ್ಟು ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಪತಂಜಲಿ ಯೋಗ ಸೂತ್ರಗಳು ಮೇಲ್ನೋಟಕ್ಕೆ ಏನೋ ಸಿಂಪಲ್ಲಾಗಿ ಹೇಳಿದ್ದಾರೆ ಅಂತ ಅನ್ನಿಸ್ಬೋದು. ಆಳವಾಗಿ ಇಳಿದಾಗ ಆಧ್ಯಾತ್ಮ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಭಾವಿಸ್ಕೊಂಡಿರೋರು ಈ ಯಮಗಳನ್ನು ಪಾಲಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬ್ರಹ್ಮಚರ್ಯ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ? ಮದುವೆ ಮಾಡ್ಕೊಂಡಿರೋದು ಬ್ರಹ್ಮಚಾರಿಣಿ. ಬ್ರಹ್ಮಚರ್ಯ ಅಂದರೆ ನಮ್ಮ ಎಲ್ಲ ಪಂಚೇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಂಡಿರುವುದು. ದೃಷ್ಟಿ, ಶಬ್ದ, ರುಚಿ ಅಥವಾ ಚರ್ಮದ ಒಂದು ಸ್ಪರ್ಶ, ಗಂಧ, ಇವೆಲ್ಲವೂ ನಮ್ಮ ಪಂಚೇಂದ್ರಿಯಗಳನ್ನು ಏನು ಪ್ರೇರೇಪಿಸುತ್ತದೆ. ಯಾಕಂದರೆ ಈ ಪ್ರಪಂಚದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದರೆ ನಮಗೂ ಈ ಪ್ರಪಂಚಕ್ಕೂ ಇರ್ತಕ್ಕಂಥ ಲಿಂಕ್ ಏನು? ಪಂಚೇಂದ್ರಿಯಗಳೇ. ಇವುಗಳ ಮುಖಾಂತರನೇ ನಾವು ಕೆಲಸ ಮಾಡಬೇಕು. ಪಂಚೇಂದ್ರಿಯಗಳಿಗೆ ಆದಂಥ ಒಂದು ಉತ್ತೇಜನೆ ಬುದ್ಧಿಗೆ ನೇರವಾಗಿ ಹೋಗಿ ಬುದ್ಧಿಯಲ್ಲಿ ಒಂದು ಬುದ್ಧಿಶಕ್ತಿಯನ್ನು ಪ್ರೇರೇಪಿಸುತ್ತದೆ. ಬುದ್ಧಿಶಕ್ತಿ ಮತ್ತೆ ಕೆಳಗಿಳಿದು ಮನಸ್ಸಿನಲ್ಲಿ ಆಲೋಚನೆಗಳನ್ನು ಹುಟ್ಟುಹಾಕುತ್ತೆ. ಆಲೋಚನೆಗಳು ಇನ್ನೂ ಕೆಳಗಿಳಿದು ಮಾತುಗಳು ಮತ್ತು ಕೆಲಸಗಳಾಗಿ ಪರಿವರ್ತನೆಗೊಳ್ಳುತ್ತದೆ.
ಪಂಚೇಂದ್ರಿಯಗಳು ಸ್ವೀಕರಿಸಿದಂಥ ಉತ್ತೇಜನೆ ಮತ್ತೆ ಮಾತು ಮತ್ತು ಕೆಲಸವಾಗಿ ಹೊರಗೆ ಬರುತ್ತೆ. ಅಂದರೆ ಪಂಚೇಂದ್ರಿಯಗಳ ಒಂದು ಪ್ರಭಾವದಲ್ಲಿ ಇಡೀ ನಮ್ಮ ದೇಹಾತ್ಮ ಕೆಲಸ ಮಾಡ್ತಾ ಇದೆ. ದೇಹಾತ್ಮ ಅಂದರೆ ಕೆಳಮನಸ್ಸು, ಭಾವನೆ ಮತ್ತು ದೇಹ, ಇವೆಲ್ಲ ಪ್ರಾಣಶಕ್ತಿ ಎಲ್ಲವೂ. ಪಂಚೇಂದ್ರಿಯಗಳನ್ನು ನಮ್ಮ ಒಂದು ಹತೋಟಿಗೆ, ನಮ್ಮ ಹತೋಟಿಗೆ ಅಂದರೆ ದೇಹದ ಹತೋಟಿ ಅಲ್ಲ, ಆತ್ಮ. ನಾವು ಅಂದರೆ ಇಲ್ಲಿ ಆತ್ಮನೊಂದಿಗೆ ನಮ್ಮನ್ನು ನಾವು ಗುರುತಿಸಿಕೊಂಡಾಗ ನಮ್ಮ ಆತ್ಮನ ಹತೋಟಿಯಲ್ಲಿ, ದೇಹಾತ್ಮನ ಹತೋಟಿಯಲ್ಲಿರ್ತಕ್ಕಂಥ ಅಥವಾ ದೇಹಾತ್ಮವನ್ನು ತನ್ನಗಿಷ್ಟ ಬಂದಂತೆ ಆಡಿಸ್ತಾ ಇರತಕ್ಕಂಥ ಪಂಚೇಂದ್ರಿಯಗಳನ್ನು ನಮ್ಮ ಆತ್ಮನ ಮಟ್ಟದ ಹತೋಟಿಗೆ ನಾವು ತೆಗೆದುಕೊಂಡಾಗ ಅದೇ ಬ್ರಹ್ಮಚರ್ಯ. ಮದುವೆ ಮಾಡ್ಕೊಂಡಿರೋದಲ್ಲ, ಮಾಡ್ಕೊಂಡೇ ಇರೋದಲ್ಲ, ಕೇವಲ ದೈಹಿಕ ಸುಖದಿಂದ ದೂರ ಇರೋದಷ್ಟೇ ಬ್ರಹ್ಮಚರ್ಯ ಅಲ್ಲ. ಸಂಸಾರಿಯಾಗಿ ದೇಹದ ಈ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾನೂ ಸಹ ಪಂಚೇಂದ್ರಿಯಗಳನ್ನು ಯಾರು ತನ್ನ ಸ್ವಂತ ಆತ್ಮದ ಹತೋಟಿಗೆ ತೆಗೆದುಕೊಳ್ಳುತ್ತಾರೆಯೋ, ಆತ್ಮಕ್ಕೆ ಇಷ್ಟವಾದ ಕೆಲಸವನ್ನಷ್ಟೇ ಪಂಚೇಂದ್ರಿಯಗಳು ಉತ್ತೇಜನೆಯನ್ನು ಕೊಡುತ್ತವೆಯೋ, ಆತ್ಮ ಒಪ್ಪಿದಾಗ ಮಾತ್ರ ಪಂಚೇಂದ್ರಿಯಗಳು ಆ ಕೆಲಸವನ್ನು ಮಾಡಲು ಹೋಗುತ್ತವೆಯೋ, ಅದಕ್ಕೆ ತಕ್ಕಂಥ ಮಾತುಗಳು ಆಲೋಚನೆಗಳು ಮಾತ್ರ ನಮ್ಮಿಂದ ಹೊರಗೆ ಹೋಗುತ್ತದೆಯೋ, ಅದು ಬ್ರಹ್ಮಚರ್ಯದಲ್ಲಿ ನಾವು ಇದ್ದಂತೆ. ಅಪರಿಗ್ರಹ ಅಂದರೆ ಸುಮ್ಮನೆ ಕೂಡ ಹಾಕ್ಕೊಳ್ಳೋದು, ದುರಾಸೆ, ವಸ್ತುಗಳು, ವಿಚಾರಗಳು, ಆಲೋಚನೆಗಳು, ಬುದ್ಧಿ ಎಲ್ಲವೂ ನನಗೇ ಬೇಕು ಅಂತ ಹೇಳಿ ಕೂಡಿ ಹಾಕಿಕೊಳ್ಳುವಂಥ ಒಂದು ಬುದ್ಧಿ. ಇವು ಸೀಸ್ ಟು ಡೂ ಈವಿಲ್, ತಪ್ಪನ್ನು ಕೆಟ್ಟದ್ದನ್ನು ಮಾಡಬೇಡ. ಇದು ಎರಡನೇ ಹೆಜ್ಜೆ ಆಧ್ಯಾತ್ಮ ಜೀವನದಲ್ಲಿ ಆನಿ ಬೆಸೆಂಟ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಮುಂದೆ ಡೂ ದ ರೈಟ್, ಒಳ್ಳೆಯದನ್ನು ಮಾಡು, ಅದು ನಿಯಮ. ಯಮಗಳು ಯಾವುದರಿಂದ ದೂರ ಇರಬೇಕು, ನಿಯಮಗಳು ಯಾವುದನ್ನು ಆಚರಿಸಬೇಕು. ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಶೌಚ, ಶುದ್ಧವಾಗಿ ಪರಿಶುದ್ಧವಾಗಿ ಇರುವುದು. ಇಲ್ಲಿ ಮತ್ತದೇ ಪ್ರಶ್ನೆ, ಎಲ್ಲ ಹಂತಕ್ಕೂ ನಾವಿದನ್ನು ಅನ್ವಯಿಸ್ತಾ ಹೋಗಬೇಕು. ಪರಿಶುದ್ಧತೆ ಅಂದರೆ ಕೇವಲ ದೇಹದ ಪರಿಶುದ್ಧತೆ ಅಲ್ಲ, ನಮ್ಮ ಸುತ್ತಮುತ್ತಲು ನಮ್ಮ ಮನೆಯ ಪರಿಶುದ್ಧತೆ ಅಲ್ಲ, ನಮ್ಮ ವಾತಾವರಣದ ಪರಿಶುದ್ಧತೆ ಅಲ್ಲ, ಭಾವನೆಗಳ ಪರಿಶುದ್ಧತೆ, ಆಲೋಚನೆಗಳ ಪರಿಶುದ್ಧತೆ, ಬುದ್ಧಿಯ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಹೋಗೋದು. ಇದರ ಬಗ್ಗೆ ನಾನು ಹೆಚ್ಚು ಡೀಟೇಲಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಸಂತೋಷ ಅಂದರೆ ಸಗದ ಸುಮ್ಮನೆ ನಗರಿ ಅಂತಲ್ಲ. ಪಾರ್ಕಲ್ಲಿ ಹೋಗಿ ಬೆಳಗ್ಗೆ ಕಾರಣ ಹೇಳ್ದಿರ ನಗ್ತಿರಲ್ಲ, ಯಾರೋ ಹೇಳಿದ್ರು ಅಂಥೇಳಿ, ಅದಲ್ಲ. ಸಂತೋಷ ಅಂದರೆ ಏನು? ಆನಂದದ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸುವುದು. ಆನಂದ ಸ್ಥಿತಿ ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಒಂದು ಸ್ಥಿತಿಯನ್ನು ತಲುಪಲು ಪ್ರಯತ್ನಿಸುವುದು, ಅಲ್ಲಿ ಇರುವುದು. ಹಾಗಾದರೆ ಆನಂದ ಸ್ಥಿತಿ, ಸಂತೋಷ ಎಲ್ಲಿದೆ? ಆನಂದ ಸ್ಥಿತಿ ಅಥವಾ ಸಂತೋಷ, ರಿಯಲ್ ಹ್ಯಾಪಿನೆಸ್ ಈಸ್ ಇನ್ ದಿ ಪ್ರೆಸೆಂಟ್ ಅಂತ ಹೇಳಿ ಜೆ ಕೃಷ್ಣಮೂರ್ತಿ ಅವರು ಹೇಳೋದು. ರಿಯಲ್ ಹ್ಯಾಪಿನೆಸ್ ಈಸ್ ಇನ್ ದಿ ಪ್ರೆಸೆಂಟ್. ಪ್ರೆಸೆಂಟ್ ಅಂದರೆ ಈಗ ಇರುವಂಥ ಇರುವಿಕೆ ಅಷ್ಟೇ. ಇದು ಭೂತಕಾಲವೂ ಅಲ್ಲ, ಭವಿಷ್ಯನೂ ಅಲ್ಲ, ವರ್ತಮಾನ ಸ್ಥಿತಿ. ವರ್ತಮಾನ ಸ್ಥಿತಿಯಲ್ಲಷ್ಟೇ ಆನಂದ ಸ್ಥಿತಿ ಇರುವುದು. ಹೇಗೆ? ಉದಾಹರಣೆ, ಈಗ ನೀವು ನಿಮ್ಮ ಭೂತಕಾಲವನ್ನು, ನಿಮ್ಮ ಹಿಂದೆ ಇರ್ತಕ್ಕಂಥ ಜೀವನವನ್ನು ನೀವು ಎಷ್ಟು ನೆನೆಸ್ಕೊಂಡ್ರು, ಮೇಲ್ನೋಟಕ್ಕೆ ನಿಮಗೆ ಅದು ಎಷ್ಟು ಹೆಮ್ಮೆ ಕೊಟ್ಟರು, ಎಷ್ಟು ಸಾಧಿಸಿದ್ದೇನೆ ಅಂತ, ಮನೆ ಕಟ್ಟಿದ್ದೇನೆ, ಎಷ್ಟು ಸಂಪಾದನೆ ಮಾಡಿದ್ದೇನೆ, ಎಷ್ಟು ದೊಡ್ಡ ಕುಟುಂಬದ ಸಾಕಿದ್ದೇನೆ, ಎಷ್ಟೇ ನೆನೆಸ್ಕೊಂಡ್ರು ಕೊನೆಗೆ ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ಅದು ಆ ನೆನಪುಗಳು ಬೇಜಾರನ್ನೇ ತರಿಸುತ್ತೆ ವಿನಃ ಆನಂದವನ್ನು ಕೊಡೋದಿಲ್ಲ. ಜಂಬ,
ಅಥವಾ ಗರ್ವ ಇಂಥ ಒಂದು ವಿಚಾರ, ಇಂಥ ಒಂದು ಭಾವನೆಯನ್ನು ಪ್ರೇರೇಪಿಸುತ್ತೆ ವಿನಃ ನಿಜವಾದ ಆನಂದ ಸ್ಥಿತಿಯನ್ನು ಅದು ಕೊಡೋದಿಲ್ಲ. ಇನ್ನು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಭಯ, ಕಳವಳ, ಅನುಮಾನ ಇಂಥ ಭಾವನೆಗಳು ಬರ್ತವೆ ವಿನಃ ಅದು ಆನಂದವನ್ನು ಕೊಡೋದಿಲ್ಲ. ನಿಜವಾದ ಆನಂದವಿರುವುದು ವರ್ತಮಾನ ಸ್ಥಿತಿಯಲ್ಲಿ. ನಾವು ಎಷ್ಟು ಜನ ದಿನಕ್ಕೆ ಎಷ್ಟು ನಿಮಿಷಗಳ ಕಾಲ ಭವಿಷ್ಯವನ್ನು ನೆನೆಸಿಕೊಳ್ಳದೆ, ಅದರ ಬಗ್ಗೆ ಯೋಚನೆ ಮಾಡದೆ, ಭೂತಕಾಲವನ್ನು ನಡೆದು ಹೋದಂಥದ್ದನ್ನು ನೆನಪಿಸಿಕೊಳ್ಳದೆ, ಅದರ ಬಗ್ಗೆನೂ ಯೋಚನೆ ಮಾಡದೆ, ಈಗ ಇರುವಂಥ ಸ್ಥಿತಿಯಲ್ಲಿ ಇರುವಿಕೆಯಲ್ಲಿ ಇರಲು ಪ್ರಯತ್ನಿಸ್ತಾ ಇದ್ದೇವೆ, ಅಷ್ಟು ನಿಮಿಷಗಳ ಕಾಲ ಆನಂದವಾಗಿದ್ದೇವೆ ಅಂತ ನಾವು ಅಂದ್ಕೋಬೇಕು. ಇದಕ್ಕೆ ಹಲವಾರು ಅಭ್ಯಾಸಗಳಿವೆ. ಅದನ್ನು ಹೇಗೆ ಅಭ್ಯಾಸ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ವಿವರವಾಗಿ ಹೇಳಕ್ಕೆ ಹೋಗಲ್ಲ. ತಪಸ್ ಅಂದರೆ ಧ್ಯಾನದ ಒಂದು ಪದ್ಧತಿ. ಆ ಧ್ಯಾನವೂ ಸಹ ಇದೇ ವರ್ತಮಾನ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಇರಿಸಲು, ಸಮಾಧಿ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯಲು ಸಹಾಯವನ್ನು ಮಾಡುವಂಥದ್ದು. ಇದರಲ್ಲೂ ಸಹ ಮೊದಲು ಹಲವಾರು ವಿಧಾನಗಳಿವೆ. ಆಲೋಚನೆಗಳನ್ನು ಗಮನಿಸೋದು, ಅವು ಇಲ್ಲದಂತೆ ಆಗುವುದು ಮತ್ತು ಆ ಸಮಾಧಿ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುವಂಥದ್ದು ತಪಸ್. ಸ್ವಾಧ್ಯಾಯ, ಎಷ್ಟೇ ಭಾಷಣಗಳು ಕೇಳಿದ್ರು, ಎಷ್ಟೇ ಬೇರೆಯವರು ಹೇಳಿದ್ದನ್ನು ಕೇಳಿಸ್ಕೊತಾ ಇದ್ದರು, ಎಷ್ಟೇ ಪುಣ್ಯಕ್ಷೇತ್ರಗಳು ತಿರುಗಿದ್ರು, ಸ್ವಾಧ್ಯಾಯ ಪ್ರತಿಯೊಂದರಲ್ಲೂ ನಾವು ನಮ್ಮ ಒಂದು ಒಳಗಿನ ಶಕ್ತಿಯಿಂದ ಪಾಠವನ್ನು ಕಲಿಯೋದನ್ನು ಕಲಿಯಬೇಕು. ಪಾಠಗಳನ್ನು ಸ್ವೀಕರಿಸೋದನ್ನು. ಸ್ವಾಧ್ಯಾಯ ಅಂದರೆ ಪುಸ್ತಕ ಓದೋದೇ ಅಲ್ಲ. ಪುಸ್ತಕ ಓದೋದ್ರಿಂದಲೂ ಅದು ಸ್ವಾಧ್ಯಾಯವೇ. ನಾವೇ ಓದ್ತಾ ಇದ್ದೇವೆ, ಅದನ್ನು ಅರ್ಥ ಮಾಡ್ಕೊತಾ ಇದ್ದೇವೆ. ಆದರೆ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಆಗುವ ಘಟನೆಯಿಂದ ನಾವೇನು ಪಾಠ ಕಲಿತೇವೆ ಅದು ಸ್ವಾಧ್ಯಾಯವೇ. ಒಬ್ಬ ವ್ಯಕ್ತಿಯ ವರ್ತನೆಯಿಂದ ನಾವೇನು ಪಾಠ ಕಲಿತಾ ಇದ್ದೇವೆ ಅದು ಸಹ ಸ್ವಾಧ್ಯಾಯವೇ. ಈಶ್ವರ ಪ್ರಣಿಧಾನ, ಇವೆಲ್ಲವನ್ನು ಮಾಡಿದ ಮೇಲೆ ಕೊನೆಗೆ ಆ ಈಶ್ವರನಲ್ಲಿ ಒಂದಾಗುವ ಅಥವಾ ಈಶ್ವರನೊಂದಿಗೆ ಅಥವಾ ದಿವ್ಯ ಚೇತ, ಈಶ್ವರ ಅಂತಾದರೂ ಕರೀರಿ, ಬ್ರಹ್ಮ ಅಂತಾದರೂ ಕರೀರಿ, ಏನಾದರೂ ಕರಿಬೋದು, ಹೆಸರೇನಾದರೂ ಇಡ್ಬೋದು. ಆ ಉನ್ನತವಾದ ದೈವಿಕ ಶಕ್ತಿಯೊಂದಿಗೆ ನಮ್ಮನ್ನು ನಾವು ಒಂದಾಗಿ ತೊಡಗಿಸಿಕೊಳ್ಳುವ ಒಂದು ಸ್ಥಿತಿ, ಅದನ್ನು ಪ್ರಯತ್ನ ಪಡೋದಕ್ಕೆ, ಪ್ರತಿನಿತ್ಯ ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಬೇಕು. ಇವು ಟು ಡೂ ದ ರೈಟ್ ನಿಯಮಗಳು, ಒಳ್ಳೆಯದನ್ನು ಮಾಡಬೇಕು ಅನ್ನುವ ಕೆಲವು ನಿಯಮಗಳು. ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಭಕ್ತಿ ಮತ್ತು ಜ್ಞಾನಗಳ ಸಮ್ಮಿಲನ. ಸೆಲ್ಫ್ ಈಸ್ ನಾಟ್ ಫೌಂಡ್ ಬೈ ನಾಲೆಡ್ಜ್ ಆರ್ ಡಿವೋಷನ್ ಬಟ್ ಬೈ ದಿ ನಾಲೆಡ್ಜ್ ವೆಡೆಡ್ ಟು ಡಿವೋಷನ್. ಕೇವಲ ಜ್ಞಾನದಿಂದ ನಿನ್ನ ಒಳಗಿರ್ತಕ್ಕಂತಹ ಒಂದು ನಿಜವಾದ ನಿನ್ನ ಒಂದು ರೂಪ ಅಥವಾ ನಿನ್ನ ಒಂದು ದೈವಿಕ ಶಕ್ತಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕೇವಲ ಭಕ್ತಿಯಿಂದಲೂ ಅದು ಸಾಧ್ಯವಿಲ್ಲ. ಜ್ಞಾನ ಮತ್ತು ಭಕ್ತಿಗಳ ಸಮ್ಮಿಲನವೇ. ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ ಬೇರೆ ಬೇರೆ ಅಲ್ಲ, ಇವು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ಜ್ಞಾನವನ್ನು ಸಂಪಾದನೆ ಮಾಡಿದರೆ ಅದು ಭಕ್ತಿ ಆಗುತ್ತದೆ, ಭಕ್ತಿ ಮೂಡುತ್ತದೆ. ಭಕ್ತಿಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗಲೇ ನಿಜವಾದ ಜ್ಞಾನವು ನಮಗೆ ಸಿದ್ಧಿಯಾಗುತ್ತದೆ. ಹಾಗೂ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆಯಾಗಿ ನೋಡದೆ ಇವೆರಡನ್ನೂ ಜೊತೆಯಾಗಿ ಕೊಂಡೊಯ್ದಾಗ ಮಾತ್ರ ಸೆಲ್ಫ್ ಕ್ಯಾನ್ ಬಿ ಫೌಂಡ್, ಅಂದರೆ ನಮ್ಮ ಒಳಗಿರ್ತಕ್ಕಂತಹ ಒಂದು ದೈವಿಕ ಶಕ್ತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮುಂದುವರೆದು ಪ್ರಾಪಂಚಿಕ ಜೀವನ ಮತ್ತು ಆಧ್ಯಾತ್ಮ ಜೀವನ ಬೇರೆ ಬೇರೆ ಎಂದು ಭಾವಿಸದೇ ಇರುವುದು. ಈಗ ನಾವು ಆಧ್ಯಾತ್ಮ ಜೀವನ ಅಂಥೇಳಿ, ಆಧ್ಯಾತ್ಮ ಜೀವಿಗಳು ಅಂಥೇಳಿ, ಪ್ರಾಪಂಚಿಕ ಜೀವನದಿಂದ ಇದು ವಿಭಿನ್ನವಾಗಿರಬೇಕು. ಪ್ರಾಪಂಚಿಕ ಜೀವನದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲವು ಕೆಟ್ಟವನ್ನು ಮಾಡದೇ ಇರತಕ್ಕಂಥದ್ದು, ಅದರಲ್ಲಿ ಕೆಲವು ಒಳ್ಳೆಯದನ್ನು ಮಾಡುವಂಥದ್ದು ಎಲ್ಲ ತಿಳ್ಕೊಂಡ್ವಿ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ತಪ್ಪು ಕಲ್ಪನೆಯಿಂದ ಆಧ್ಯಾತ್ಮ ಜೀವನ ಮಾಡಬೇಕು ಅಂದರೆ ಈ ಪ್ರಾಪಂಚಿಕ ಜೀವನವನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಅಥವಾ ಪ್ರಾಪಂಚಿಕ ಜೀವನವನ್ನು ಸಂಪೂರ್ಣವಾಗಿ ಮುಗಿಸಿದ ಮೇಲೆ ಆಧ್ಯಾತ್ಮ ಜೀವನ ಶುರು ಮಾಡಬೇಕು, ಟೈಮ್ ಸಿಕ್ಕಿದಾಗ, ಫ್ರೀ ಸಿಕ್ಕಿದಾಗ ಅನ್ನೋದೊಂದು ಕಲ್ಪನೆ. ಅಥವಾ
ಪ್ರಾಪಂಚಿಕ ಜೀವನವನ್ನು ನಡೆಸುವಾಗಲೇ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಅದು ಇಲ್ಲದೇ ಇರತಕ್ಕಂಥ ಜಾಗಗಳಿಗೆ ಹೋಗಿ ಆಧ್ಯಾತ್ಮ ಜೀವನವನ್ನು ನಡೆಸಬೇಕು ಅನ್ನೋದು ತಪ್ಪು ಕಲ್ಪನೆ ಅಂತ ಹೇಳ್ತಾರೆ ಅವರು. ಈಗಾಗಲೇ ಹೇಳಿದಂಥ ಆಧ್ಯಾತ್ಮ ಜೀವನ ಅಂದರೆ ಆ ಐಕ್ಯತೆಯನ್ನು ಸಾಧಿಸುವುದು, ನಮ್ಮಲ್ಲಿರ್ತಕ್ಕಂಥ ದೈವಿಕ ಶಕ್ತಿಯನ್ನು ಗುರುತಿಸಿ ಎಲ್ಲದರಲ್ಲೂ ಇರ್ತಕ್ಕಂಥ ಅದೇ ಚೈತನ್ಯವನ್ನು ತಿಳಿದುಕೊಂಡು ಆ ಐಕ್ಯತೆಯನ್ನು ಸಾಧಿಸುವುದು. ಈ ಒಂದು ಐಕ್ಯತೆಯನ್ನು ಸಾಧಿಸಲು ಎಷ್ಟೋ ಜನ ತಮ್ಮ ಪ್ರಾಪಂಚಿಕ ಜೀವನವನ್ನು ಬಿಟ್ಟು ಬೆಟ್ಟ ಮತ್ತು ಕಾಡನ್ನು ಸೇರಿಕೊಂಡು ಅಲ್ಲಿ ಇದು ಯಾವುದರ ಒಂದು ತೊಂದರೆಗಳು ಇಲ್ಲದಂತೆ ಮಾಡಿಕೊಂಡು ಈ ಒಂದು ದೈವಿಕ ಶಕ್ತಿಯನ್ನು ಅರಿತುಕೊಳ್ಳಲು ಪ್ರಯತ್ನವನ್ನು ಪಡ್ತಾರೆ ಮತ್ತು ಅದರಿಂದ ಅವರಿಗೆ ಸಾಧ್ಯವೂ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಆನಿ ಬೆಸೆಂಟ್ ಅವರು ಏನು ಹೇಳ್ತಾರೆ ಗೊತ್ತಾ, ಭಗವಂತ ಅಥವಾ ದೈವಿಕ ಶಕ್ತಿ ಎಲ್ಲೆಲ್ಲೂ ಇದೆ ಅಂದಮೇಲೆ ಒಂದು ಕಾಡಲ್ಲೂ ಇದೆ, ಬೆಟ್ಟದ ಮೇಲೂ ಇದೆ, ಒಂದು ಮಾರ್ಕೆಟಲ್ಲೂ ಇದೆ, ಬಸ್ಸಲ್ಲೂ ಇದೆ, ಜನಸಂದಣಿಯಲ್ಲೂ ಇದೆ ಅಂದಮೇಲೆ ಅದನ್ನು ಪಡೆಯೋದಕ್ಕೆ, ಅದನ್ನು ಅರಿತುಕೊಳ್ಳಲು, ಅದರ ದರ್ಶನವನ್ನು ಮಾಡಲು ನೀವು ಸಾಲಿಟ್ಯೂಡ್ ಅಂತಾರೆ, ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ಏಕಾಂತದಲ್ಲಿದ್ದು ಪಡೆದಂಥದ್ದು ಅದು ದೊಡ್ಡ ಸಾಧನೆ ಅಲ್ಲ. ಎಲ್ಲ ಡಿಸ್ಟರ್ಬೆನ್ಸಸ್, ಎಲ್ಲ ನಿಮ್ಮ ಮನಸ್ಸನ್ನು ಚಂಚಲಗೊಳಿಸುವ ಎಲ್ಲ ವಿಚಾರಗಳು ಇರ್ತಕ್ಕಂಥ ಜಾಗದಲ್ಲಿಯೂ ಸಹ ನೀವು ಅದನ್ನು ಕಂಡು ಹಿಡಿತೀರಲ್ಲ, ಅದು ನಿಜವಾದ ಸಾಧನೆ ಅಂತಾರೆ. ಅವ್ರು ಹೇಳ್ತಾರೆ, ಹಿ ಈಸ್ ನಾಟ್ ಎ ಸೋಲ್ಜರ್, ಹಿ ಈಸ್ ನಾಟ್ ಎ ವಾರಿಯರ್ ಹೂ ವಿನ್ ಎ ಬ್ಯಾಟಲ್ ಇನ್ ಸಾಲಿಟ್ಯೂಡ್ ಅಂತಾರೆ. ಯಾರು ಶತ್ರುಗಳೇ ಇಲ್ಲದಿರ್ತಕ್ಕಂಥ ಬಯಲಲ್ಲಿ ಹೋಗಿ ಕತ್ತಿ ಬೀಸಿ ಯುದ್ಧ ಗೆದ್ದೆ ಅಂತ ಹೇಳೋ ನಿಜವಾದ ವೀರ ಅಲ್ಲ. ಶತ್ರುಗಳ ಸೈನ್ಯ ಮುಗಿಬಿದ್ದಾಗ ಅದರೊಂದಿಗೆ ಜಯಿಸಿ ಹೋರಾಡಿ ಗೆದ್ದವನಲ್ವ ನಿಜವಾದ ವೀರ. ಬಟಾ ಬಯಲಲ್ಲಿ ಹೋಗಿ ಕತ್ತಿ ಬೀಸಿ ಯಾರೂ ಇಲ್ಲ, ನಾನೊಬ್ಬನೇ ಇರೋದು, ನಾನೇ ರಾಜ ಅಂತ ಘೋಷಿಸ್ಕೊಳ್ಳೋನು ಅವನ ವೀರ. ಅಥವಾ ಇಡೀ ಶತ್ರು ಸಮೂಹದ ಮಧ್ಯದಲ್ಲಿ ನಿಂತು ಜಯವನ್ನು ಸಾಧಿಸೋನ ನಿಜವಾದ ವೀರ ಅಂತ ಆನಿ ಬೆಸೆಂಟ್ ಅವರು ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಶುದ್ಧವಾಗಿ ಪರಿಶುದ್ಧವಾಗಿ ಕ್ಲೀನ್ ಮಾಡಿ ಯಾವ ಫರ್ನಿಚರು ಇಲ್ದಿರ ಏನೂ ಇಲ್ದಿರತಕ್ಕಂಥ ಖಾಲಿ ಮನೆಯಲ್ಲಿ ಒಂದು ಚಿನ್ನದ ಉಂಗುರವನ್ನು ಹುಡುಕೋನು ಅದು ಸಾಧನೆ. ಮನೆ ತುಂಬ ವಸ್ತುಗಳು ಎಲ್ಲ ಸಂಸಾರ ನಡೆಸ್ತಿರ್ಬೇಕಾದ್ರೆ ಚಿನ್ನದ ಉಂಗುರ ಕಳೆದೋದಾಗ ಅದನ್ನು ಹುಡುಕೋದು ನಿಜವಾದ ಸಾಧನೆನ? ಯಾವುದು ಸಾಧನೆ ಅಂತ ಕೇಳ್ತಾರೆ. ಅದು ಕೆಲವರಿಗೆ ಬೇಗ ಸಿದ್ಧಿಸಬಹುದು. ಯಾರೂ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ದೈವಿಕ ಶಕ್ತಿಯನ್ನು ಕಂಡುಹಿಡಿಯಲು ಪ್ರಯತ್ನಿಸ್ತಾ ಇರೋರಿಗೆ ಅದು ಬೇಗ ಸಾಧ್ಯವಾಗಬಹುದು. ಆದರೆ ಅದು ಸಾಧನೆ ಅಲ್ಲ. ಯಾಕೆ ಸಾಧನೆ ಅಲ್ಲ ನೀವು ಕೇಳ್ಬೋದು. ಹಾಗಾದರೆ ಅವ್ರಿಗೂ ಬೇಗ ಸಿಕ್ತು, ಇಲ್ಲಿ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಸಂಸಾರದಲ್ಲಿದ್ದುಕೊಂಡು ದೈವಿಕ ಶಕ್ತಿಯನ್ನು ಕಂಡುಹಿಡೋದು ಸ್ವಲ್ಪ ಲೇಟ್ ಆಗ್ಬೋದು. ಎರಡೂ ಒಂದೇ ಅಲ್ವಾ ರಿಸಲ್ಟು ಕೊನೆಗೆ ಅಂತ ಕೇಳ್ಬೋದು. ಆದರೆ ಅವ್ರು ಹೇಳ್ತಾರೆ, ಯಾರೂ ಇಲ್ಲದ ಸ್ಥಿತಿಯಲ್ಲಿ ಅವರು ಅದೇ ಉದಾಹರಣೆಯನ್ನು ಕೊಡ್ತಾರೆ. ಸೈನಿಕರೇ ಶತ್ರುಗಳೇ ಇಲ್ಲದ ಸ್ಥಿತಿಯಲ್ಲಿ ಕತ್ತಿ ಬೀಸಿ ನಾನು ಯುದ್ಧ ಗೆದ್ದೆ ಅಂತ ಘೋಷಣೆ ಮಾಡಿಕೊಂಡವನಿಗೆ ಆದಂಥ ಅನುಭವಗಳು, ಶತ್ರು ಸೈನ್ಯದ ಮಧ್ಯದಲ್ಲಿ ನಿಂತು ಯುದ್ಧವನ್ನು ಜಯಿಸಿದವನಿಗೆ ಆದಂಥ ಅನುಭವಗಳಲ್ಲಿ ವ್ಯತ್ಯಾಸ ಬಹಳಷ್ಟು ಇದೆ. ಕೊನೆಗೆ ಇವನು ಎಲ್ಲರನ್ನೂ ಸಾಯಿಸಿ ಇವನೊಬ್ಬನೇ ಇದ್ದಾನಿಲ್ಲಿ, ಇವನು ಕತ್ತಿ ಗಾಳಿಯಲ್ಲಿ ಬೀಸಿ ಇವನೊಬ್ಬನೇ ಇದ್ದಾನೆ, ಇವನು ತನ್ನನ್ನು ತಾನು ಜಯಿಸಿಕೊಂಡಿದ್ದೇನೆ, ನಾನು ವಿಜಯೀ ಭವ ಅಂಥೇಳಿ ಅವನು ಹೇಳ್ಕೊತಾ ಇದ್ದಾನೆ, ಇವನು ನಾನು ಗೆದ್ದಿದ್ದೇನೆ ಅಂತ ಹೇಳ್ಕೊತಾ ಇದ್ದಾನೆ. ಆದರೆ ಕೊನೆ ಹಂತದ ಒಂದು ರಿಸಲ್ಟ್ ಏನಿದೆ ಅದು ಒಂದೇ ರೀತಿ ಕಾಣುತ್ತೆ. ಆದರೆ ಅದನ್ನು ಸಾಧಿಸಲು ಪಟ್ಟಂಥ ಶ್ರಮದಲ್ಲಿ ನಿಜವಾದ ಪಾಠ ಇದೆ. ನಾವು ಕಲಿಯಬೇಕಾದ ಪಾಠ ಅದನ್ನು ಸಾಧಿಸುವ ದಾರಿಯಲ್ಲಿದೆ, ಮಾರ್ಗದಲ್ಲಿದೆ, ಕೊನೆಯಲ್ಲ. ಹಾಗಾದರೆ ನಿಜವಾದ ಅನುಭವ ಯಾರಿಗಾಗಿರೋದು? ಗಾಳಿಯಲ್ಲಿ ಕತ್ತಿ ಬೀಸಿದವನಿಗ ಅಥವಾ ಇಲ್ಲಿ ನಿಜವಾದ ಯುದ್ಧವನ್ನು ಮಾಡಿದವನಿಗ? ಇವನಿಗೆ ಅನುಭವ ಆಗಿರೋದು, ಇವನು ಪಾಠ ಕಲ್ತಿರೋದು, ಇವನು ಪಟ್ಟುಗಳನ್ನು ಕಲ್ತ್ಕೊಂಡ, ಅವನಿಗೆ ಆ ಪಾಠನೂ ಇಲ್ಲ ಏನೂ ಇಲ್ಲ ಅಲ್ವಾ? ಅಂದರೆ ಆಧ್ಯಾತ್ಮ ಜೀವನವನ್ನು ನಡೆಸುವುದರಲ್ಲಿ ನಾವು ಕಲಿಯಬೇಕಾದಂಥ ನಿಜವಾದ ಪಾಠ ಇದೆ. ಸಂಸಾರ ಜೀವನದಲ್ಲಿ ಪ್ರಾಪಂಚಿಕ ಜೀವನದಲ್ಲಿದ್ದುಕೊಂಡೇ
ದೈವಿಕ ಶಕ್ತಿಯನ್ನು ಹುಡುಕುವುದರಲ್ಲಿ ನಮಗೆ ಹೆಚ್ಚು ಅನುಭವಗಳು ಬರ್ತವೆ. ಆ ಅನುಭವಗಳು ಅನುಭಾವವಾಗುತ್ತೆ. ಅದು ನಿಜವಾದ ಸತ್ಯದ ದರ್ಶನವನ್ನು ನಮಗೆ ಕೊಡುತ್ತೆ. ಯಾರೂ ಇಲ್ಲದ, ಯಾವ ಚಂಚಲತೆಯೂ ನಮ್ಮನ್ನು ಕಾಡಿಸದ ಒಂದು ಸ್ಥಳಕ್ಕೆ ಹೋಗಿ ದೈವಿಕ ಶಕ್ತಿಯನ್ನು ನಾವು ಕಂಡುಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ಆದರೆ ಆ ಒಂದು ಅನುಭವದ ಪಾಠವನ್ನು ನಾವು ಕಲ್ತಿರೋದಿಲ್ಲ. ಹಾಗಾಗಿ ಪ್ರಾಪಂಚಿಕ ಜೀವನದಲ್ಲಿದ್ದುಕೊಂಡೇ ಆಧ್ಯಾತ್ಮ ಜೀವನವನ್ನು ಮಾಡಲು ಇಲ್ಲಿ ಆನಿ ಬೆಸೆಂಟ್ ಅವರು ತಮ್ಮ ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಆದರೆ ಅವರು ಯಾವುದೂ ತಪ್ಪು ಅಂತ ಹೇಳೋದಿಲ್ಲ, ಅದು ಅವರವರ ಭಾವಕ್ಕೆ ಬಿಡ್ತಾರೆ. ಆದರೆ ಅವರು ವೈಯಕ್ತಿಕವಾಗಿ ಹೇಳುವಂಥ ವಿಚಾರ ಇದು. ಹಾಗಾಗಿ ಅವರು ಯಾರಿಗೂ ಸಹ ಸಂಸಾರವನ್ನು ಬಿಟ್ಟು ಬನ್ನಿ, ಸನ್ಯಾಸಿಗಳಾಗಿ ಬನ್ನಿ, ಆಧ್ಯಾತ್ಮವನ್ನು ಕಲ್ತ್ಕೊಳ್ಳಿ ಅಂತ ಹೇಳಿದವರು ಅಲ್ಲವೇ ಅಲ್ಲ. ಇನ್ನು ಮುಂದುವರೆದು ತನ್ನ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುವುದು, ಫಲಾಪೇಕ್ಷೆ ಇಲ್ಲದೆ ಮಾಡುವುದು. ಈಗ ಆಧ್ಯಾತ್ಮ ಜೀವನವನ್ನು ನಡೆಸುವಾಗ ಪ್ರಾಪಂಚಿಕ ಜೀವನದಲ್ಲಿದ್ದುಕೊಂಡೇ ಆಧ್ಯಾತ್ಮ ಜೀವನವನ್ನು ಮಾಡಬಹುದು, ದೈವಿಕ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಅಂತ ಹೇಳ್ತಾರೆ. ಆ ಅನುಭವಗಳನ್ನು ಪಡೆದುಕೊಂಡು ಅನುಭವವನ್ನು ನಾವು ಪಡ್ಕೋಬೋದು ಅಂತ ಹೇಳ್ತಾರೆ. ಹಾಗಾದರೆ ಆ ಪ್ರಾಪಂಚಿಕ ಜೀವನದಲ್ಲಿ ನಿನ್ನೆಲ್ಲ ಕರ್ತವ್ಯಗಳನ್ನು ಮಾಡಲೇಬೇಕು. ನಾವೇನು ನಮ್ಮ ಈ ಜೀವನದಲ್ಲಿ ನಮ್ಮ ಕರ್ತವ್ಯಗಳಿದೆ, ನಮ್ಮ ಜವಾಬ್ದಾರಿಗಳಿದೆ, ಅವುಗಳಿಂದ ವಿಮುಖರಾಗಬಾರದು. ಆ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿ ಮಾಡಿ ಫಲಾಪೇಕ್ಷೆ ಇಲ್ಲದೆ, ಆಧ್ಯಾತ್ಮ ಜೀವನವೆಂದರೆ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಫಲಾಪೇಕ್ಷೆ ಇಲ್ಲದೆ ನಮ್ಮ ಸಂಪೂರ್ಣ ಶಕ್ತಿಯನ್ನು ಧಾರೆ ಎಳೆದು ಆ ಕೆಲಸವನ್ನು ಅಥವಾ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಮಾಡುವಂಥದ್ದೇ ನಿಜವಾದ ಆಧ್ಯಾತ್ಮ ಜೀವನ. ಮಾಡಬೇಕಾದ ಕೆಲಸವನ್ನು, ನಿಭಾಯಿಸಬೇಕಾದ ಜವಾಬ್ದಾರಿಯನ್ನು ಬಿಟ್ಟು ಇನ್ನೆಲ್ಲೋ ಹೋಗಿ ದೈವಿಕ ಶಕ್ತಿಯನ್ನು ಹುಡುಕೋದರಲ್ಲಿ ಯಾವ ಅರ್ಥವೂ ಇಲ್ಲ. ಅವ್ರು ಹೇಳ್ತಾರೆ, ಇನ್ಯಾಕ್ಷನ್ ಇನ್ ದ ಮಿಡ್ಸ್ಟ್ ಆಫ್ ಆ್ಯಕ್ಷನ್ ಅಂತಾರೆ. ಇದು ಭಗವದ್ಗೀತೆಯಿಂದ ತಗೊಂಡಿರುವಂಥದ್ದು ಪದ. ಅವರು ಇನ್ಯಾಕ್ಷನ್ ಇನ್ ದಿ ಮಿಡ್ಸ್ಟ್ ಆಫ್ ಆ್ಯಕ್ಷನ್ ಅಂದರೆ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು. ಭಗವದ್ಗೀತೆಯ ಒಂದು ಶ್ಲೋಕವನ್ನು ನಾವು ನೆನಪಿಸ್ಕೋಬೇಕಿಲ್ಲಿ. ಕರ್ಮಣ್ಯ ಕರ್ಮ ಯ ಪಶ್ಯೇತ್ ಕರ್ಮಣ್ಯ ಚ ಕರ್ಮ ಯ ಸ ಬುದ್ಧಿಮಾನ್ ಮನುಷ್ಯೇಸು ಸ ಯುಕ್ತ ಕೃತ್ಸ್ನ ಕರ್ಮಕೃತ್. ಕನ್ನಡದಲ್ಲಿ ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ನೋಡುವ ಮನುಷ್ಯನು ಬುದ್ಧಿವಂತನೂ ಯೋಗಿಯೂ ಆಗಿ ತನ್ನ ಕೆಲಸವನ್ನು, ಕರ್ತವ್ಯವನ್ನು ನಿಭಾಯಿಸುವನು. ಕರ್ಮದಲ್ಲಿ ಅಕರ್ಮವನ್ನು ನೋಡೋದು ಅಂದರೆ ಏನು? ಕರ್ಮ ಅಂದರೆ ಗೊತ್ತು, ಡ್ಯೂಟಿ, ನಾವು ಮಾಡಬೇಕಾದ ಕರ್ತವ್ಯ, ಕೆಲಸ. ನಮ್ಮ ಕೆಲಸದಲ್ಲಿ, ನಾವು ಮಾಡಬೇಕಾದ ಜವಾಬ್ದಾರಿಯಲ್ಲಿ ಅಕರ್ಮಿಯಾಗಿರುವುದು, ಅಕರ್ಮವನ್ನು ನೋಡುವುದು. ಅಕರ್ಮ ಅಂದರೆ ಏನು? ಅಕರ್ಮ ಅಂದರೆ ಆ ಮಾಡುತ್ತಿರುವ ಕೆಲಸದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳದೇ ಇರುವುದು, ಅಥವಾ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಾವು ಮಾಡಿದ ಕೆಲಸಕ್ಕೆ ಮತ್ತೆ ನಮ್ಮನ್ನು ಅಂಟಿಸಿಕೊಳ್ಳದೇ ಇರುವುದು. ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇದು ನನ್ನಿಂದ ಆದ ಕೆಲಸ ಅನ್ನುವ ಭಾವನೆ ಇಲ್ಲದಿರುವುದು, ನಾನು ಈ ಕೆಲಸವನ್ನು ಮಾಡಿದ್ದು ಅನ್ನುವ ಭಾವನೆ ಇಲ್ಲದಿರುವುದು, ಈ ಕೆಲಸವನ್ನು ನಾನು ಮಾಡಿರೋದರಿಂದ ನನಗೆ ಈ ಒಂದು ಪ್ರತಿಫಲ ಬೇಕು ಅನ್ನುವುದು ಭಾವನೆ ಇಲ್ಲದಿರುವುದು. ಕೆಲಸವನ್ನು ಮಾಡಲಷ್ಟೇ ನನ್ನ ಜವಾಬ್ದಾರಿ, ನನಗೆ ಅಧಿಕಾರ ಇರೋದು ಕೆಲಸವನ್ನು ಮಾಡಲಷ್ಟೇ. ಆ ಕೆಲಸದೊಂದಿಗೆ ಮತ್ತೆ ನನ್ನನ್ನು ನಾನು ಗುರುತಿಸಿಕೊಳ್ಳದೆ ಅದು ಅಕರ್ಮಿ ಅಂದರೆ ಕರ್ಮದಲ್ಲಿ ಅಕರ್ಮಿಯಾಗಿರುವುದು. ಅಂದರೆ ಮಾಡುವ ಕೆಲಸದಲ್ಲಿ, ಮಾಡುವ ಜವಾಬ್ದಾರಿಗೋಸ್ಕರ, ಕೆಲಸಕ್ಕೋಸ್ಕರ, ಕರ್ತವ್ಯಕ್ಕೋಸ್ಕರ, ಕರ್ಮಕ್ಕೋಸ್ಕರ ಅಷ್ಟೇ ಮಾಡುವುದು. ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳದೆ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ, ಆಸೆ ಆಕಾಂಕ್ಷೆಗಳನ್ನು ಬೆಳೆಸಿಕೊಳ್ಳದೆ ಇರುವುದು. ಅದನ್ನು ಇನ್ಯಾಕ್ಷನ್ ಇನ್ ದಿ ಮಿಡ್ಸ್ಟ್ ಆಫ್ ಆ್ಯಕ್ಷನ್. ಕೆಲಸ ಮಾಡ್ತಾ ಮಾಡ್ತಾ ಇನ್ಯಾಕ್ಷನ್, ಏನೂ ಮಾಡದೇ ಇರೋದು ಅಂದರೆ ನಮ್ಮೊಳಗಿಂದ
ಪ್ರತಿಕ್ರಿಯೆ ಆಗಲಿ, ಆಸೆ ಆಗಲಿ, ಆಕಾಂಕ್ಷೆಗಳಾಗಲಿ, ಭಾವನೆಗಳಾಗಲಿ ಯಾವುದನ್ನೂ ಹೊರಸೂಸದೆ ಅದರೊಂದಿಗೆ ಅಂಟಿಕೊಳ್ಳದೆ ಕೆಲಸವನ್ನು ಮಾಡುವಂಥದ್ದು ಅದು ನಿಜವಾದ ಆಧ್ಯಾತ್ಮ ಜೀವನ ಅಂತ ಹೇಳ್ತಾರೆ. ಇದನ್ನು ನಾವು ಭಗವದ್ಗೀತೆಯಲ್ಲಿ ಹಲವಾರು ಬಾರಿ ಕೇಳಿದ್ದೇವೆ. ನಮ್ಮ ಕರ್ತವ್ಯವನ್ನು ಮಾಡೋದಕ್ಕಷ್ಟೇ ನಮಗೆ ಅಧಿಕಾರ, ಪ್ರತಿಫಲದ ಮೇಲೆ ನಮಗೆ ಅಧಿಕಾರವಿಲ್ಲ ಅನ್ನೋದನ್ನು ಕೇಳಿದ್ದೇವೆ. ಅದರ ಜೊತೆಗೆ ಈ ಅಕರ್ಮ ಅನ್ನುವ ಒಂದು ಕಾನ್ಸೆಪ್ಟನ್ನು ಸಹ ನಾವು ಅರ್ಥ ಮಾಡಿಕೊಂಡಾಗ ಅದು ಸಂಪೂರ್ಣವಾಗುತ್ತೆ. ಮಾಡುವ ಕೆಲಸದಲ್ಲಿ, ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು ಅಥವಾ ಅಕರ್ಮಿಯಾಗಿ ಇರುವುದು, ಮಾಡುವ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೆ, ಅಂಟಿಕೊಳ್ಳದೆ, ನಾನು ಅನ್ನುವ ಭಾವನೆ ಇಲ್ಲದೆ ಕೆಲಸವನ್ನು ಮಾಡುವುದನ್ನು ಅಕರ್ಮ ಅಂತ ಕರೀತಾರೆ. ಪ್ರಪಂಚದ ಉನ್ನತಿಗೆ ಕೆಲಸ ಮಾಡುವುದು, ಮನುಷ್ಯರ ಉನ್ನತಿಗೆ ಕೆಲಸ ಮಾಡುವುದು. ಇಲ್ಲಿಂದ ಮುಂದೆ ಒಂದು ಹೆಜ್ಜೆ ಹೋಗಿ ಹೇಳ್ತಾರೆ, ಆಧ್ಯಾತ್ಮ ಜೀವನ ಅಂದರೆ ಪ್ರಪಂಚದ ಉನ್ನತಿಗೆ, ಮನುಷ್ಯನ ಉನ್ನತಿಗೆ ಸಮಗ್ರ ದೈವಿಕ ಯೋಜನೆಯನ್ನು ಅರಿಯುವುದು, ನಮ್ಮ ವ್ಯಕ್ತಿಗತ ಕರ್ತವ್ಯಗಳ ಫಲಾಪೇಕ್ಷೆ, ಸೋಲು ಗೆಲುವು ಇವುಗಳ ಚಿಂತೆ ಇಲ್ಲದಿರುವುದು. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಸಮಯ ಇಲ್ಲ, ಬೇಗ ಮುಗಿಸ್ಬಿಡ್ತೀನಿ. ಪ್ರಪಂಚದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ, ಅದರಲ್ಲಿ ನಾವೆಷ್ಟೇ ನಿಸ್ವಾರ್ಥವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡಿದ್ರು ಕೆಲವೊಮ್ಮೆ ಇನ್ನೂ ಡೌಟ್ಸ್ ಉಳ್ಕೊತಾರೆ. ನಾನೊಬ್ಬ ಈ ಕೆಲಸ ಮಾಡೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗುತ್ತೆ? ಇದರಿಂದ ದೊಡ್ಡ ಪ್ರಪಂಚನ ಏನು ಉದ್ಧಾರ ಮಾಡೋಕ್ಕಾಗ್ತಿದೆ? ನನ್ನದ ಒಂದು ಸಣ್ಣ ಸೇವೆ ಅದು ಅಷ್ಟು ಪ್ರಭಾವ ಬೀರುತ್ತಾ? ಮತ್ತು ನಾನು ಇದರಲ್ಲಿ ಸೋಲುತ್ತೇನೆ, ಇದರಿಂದ ನನಗೆ ಗೆಲುವು ಸಿಗೋದಿಲ್ಲ, ಇದರಿಂದ ನನಗೇನು ಸಾಧನೆ ಮಾಡೋಕ್ಕಾಗಲ್ಲ, ಆದರೂ ನಾನು ಈ ಕೆಲಸ ಯಾಕೆ ಮಾಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡೋದು ಸಹಜ. ಅದಕ್ಕೆ ಅವ್ರು ಹೇಳ್ತಾರೆ, ಸಮಗ್ರವಾದ ದೈವಿಕ ಯೋಜನೆಯನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಡೀ ಒಂದು ದೊಡ್ಡ ದೈವಿಕ ಯೋಜನೆ ಹೊಂದಿದೆ, ಅದರಲ್ಲಿ ನಿನ್ನ ಕರ್ತವ್ಯ ಒಂದು ಅಳಿಲು ಸೇವೆ ಅಷ್ಟೇ. ಅದನ್ನು ತಿಳ್ಕೊಂಡು ಅದು ಸೋಲುತ್ತೋ ಗೆಲ್ಲುತ್ತೋ ಅದರ ಬಗ್ಗೆ ಯೋಚನೆ ಮಾಡದೆ ಆ ಕೆಲಸವನ್ನು, ಅನಿಸಿದ ಕೆಲಸವನ್ನು, ಕೊಟ್ಟಿದ್ದ ಕೆಲಸವನ್ನು ಮಾಡುವುದು. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಗಿರಿಶಿಖರದ ಮೇಲೆ ಶತ್ರು ಸೈನ್ಯ ಬಂದು ಸ್ಥಾಪಿಸ್ಕೊಂಡಿರುತ್ತೆ. ಆ ಗಿರಿಶಿಖರವನ್ನು ಮತ್ತೆ ತಮ್ಮ ಸುಪರ್ದಿಗೆ ತಗೊಳ್ಳೋದಕ್ಕೆ ಕೆಳಗೆ ಒಂದು ಸೈನ್ಯ ಓಡಾಡ್ತಾ ಇರುತ್ತೆ. ಆ ಮೇಲಧಿಕಾರಿ, ಸೈನ್ಯಾಧಿಕಾರಿ ಒಂದು ಸಣ್ಣ ಬೆಟಾಲಿಯನ್ಗೆ, ಒಬ್ಬ ಮೇಜರು, ಅವನ ಕೆಳಗೆ ಒಂದು 5-6 ಸೈನಿಕರಿಗೆ ಆದೇಶವನ್ನು ಕೊಡ್ತಾರೆ. ಪೂರ್ವ ದಿಕ್ಕಿನಿಂದ ಇರ್ತಕ್ಕಂಥ ಮೆಟ್ಟಿಲುಗಳನ್ನು ಹತ್ಕೊಂಡು ನೀವು ಮೇಲೆ ಹೋಗಿ ಅಟ್ಯಾಕ್ ಮಾಡಿ ಅಂತ. ಆ ಮೇಜರ್ ಯಾರು ಇರ್ತಾನೆ, ಅವನ ಕೆಳಗೆ ಒಂದು 10 ಸೈನಿಕರು ಇರ್ತಾರೆ, ಒಂದು ತುಕಡಿ, ಸಣ್ಣ ಸೈನ್ಯದ ಒಂದು ತುಕಡಿ. ಅವನಿಗೆ ಗೊತ್ತು, ಈ ಮೆಟ್ಲು ಹತ್ಕೊಂಡೋಗಿ ಈ 10 ಜನನ ಹಾಕ್ಕೊಂಡೋಗಿ ನಾನು ಯುದ್ಧ ಮಾಡೋಕ್ಕೆ ಮುನ್ನುಗ್ಗಿದ್ರೆ ಮೇಲಿಂದ ನಮ್ಮನ್ನು ಬಂದೂಕಲ್ಲಿ ಹೊಡೆದು ಸಾಯಿಸ್ತಾರೆ, ನಾವೆಲ್ಲ ಸಾಯ್ತೀವಿ. ಅವನಿಗೆ ಗೊತ್ತು. ಆದರೆ ಅವನಿಗೆ ಬಂದಿರೋ ಆದೇಶ ಏನು? ನೀನು ನಿನ್ನ ತುಕಡಿಯನ್ನು ಕರ್ಕೊಂಡು ಮೆಟ್ಟಿಲುಗಳ ಮುಖೇನ ಹತ್ತು, ಆ ಕೋಟೆಯನ್ನು ಹತ್ತು, ಅಷ್ಟೇ ಆದೇಶ. ಈ ಸಂದರ್ಭದಲ್ಲಿ ಅವನು ಏನು ಮಾಡಬೇಕು? ತಾನು ಸೋಲ್ತೇನೆ ಅಂತ ಗೊತ್ತು ಅವನಿಗೆ. ತಾನು, ತನ್ನ ಸಹಪಾಠಿಗಳು, ಅವನ ಕೆಳಗಿರ್ತಕ್ಕಂಥ ಇನ್ನು 10 ಸೈನಿಕರು ಸಾಯ್ತಾರೆ ಅನ್ನೋದು ಗೊತ್ತು ಅವನಿಗೆ. ಅವನು ಕರ್ತವ್ಯಕ್ಕೆ ಅಷ್ಟೇ ಅವನು ನಿಷ್ಠನಾಗಿ ಸೋಲು ಗೆಲುವುಗಳ ಲೆಕ್ಕ ಹಾಕದೆ ಅವನು ಮುನ್ನುಗ್ತಾನೆ. ಅದನ್ನು ಅವರು ಸೈನ್ಯದಲ್ಲಿ ಹೇಳ್ಕೊಡ್ತಾರೆ. ಉನ್ನತಾಧಿಕಾರಿಯ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸಬೇಕು, ಯಾಕೆ ಅಂತ ಪ್ರಶ್ನೆ ಮಾಡದೆ ಪಾಲಿಸಬೇಕು. ಆದರೆ ಇದರಿಂದ ಏನಾಗುತ್ತೆ, ಆ ಉನ್ನತಾಧಿಕಾರಿ ಅವನಿಗೇನು ಆದೇಶವನ್ನು ಕೊಟ್ಟಿರ್ತಾನೆ, ಮೇಲಿನ ಸೈನಿಕರು ಈ ಹತ್ತಾ ಇರ್ತಕ್ಕಂಥ ಸೈನಿಕರ ಮೇಲೆ ತಮ್ಮ ದಾಳಿಯನ್ನು ಮುನ್ನುಗ್ಗಿಸ್ತಾ ಇರ್ತಾರೆ. ಇನ್ಯಾವುದೋ ಒಂದು ಸಣ್ಣ ತುಕಡಿಯನ್ನು ಬೇರೊಂದು ದಾರಿಯಲ್ಲಿ ಶಿಖರವನ್ನು ಏರಿಸೋದಕ್ಕೆ ಅವನು ಆದೇಶವನ್ನು ಕೊಟ್ಟಿರ್ತಾನೆ. ಇವ್ರ ಜೊತೆ ಯುದ್ಧ ಮಾಡುವಾಗ ಇನ್ನೊಂದು ದಾರಿಯಲ್ಲಿ ಶಿಖರವನ್ನು ಏರಿದಂಥ ಇನ್ನೊಂದು ತುಕಡಿ ಅದು ಇವರನ್ನು ಬಡಿದು ಸೋಲಿಸಿ ಆ ಶಿಖರವನ್ನು ಅವರು ತಮ್ಮ ಸುಪರ್ದಿಗೆ ಪಡ್ಕೊತಾರೆ. ಅಂದರೆ ಅರ್ಥ, ಸಮಗ್ರವಾದ ದೈವಿಕ ಯೋಜನೆ ಒಂದು ನಡೀತಾ ಇರುತ್ತೆ. ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿನಗೆ ಸೋಲು, ಖಂಡಿತ ಸೋಲು ಅನ್ನೋದು ನಿನಗೆ ಕಣ್ಣು ಮುಂದೆ ಕಾಣ್ತಾ ಇರ್ಬೋದು. ಆದರೆ ಅದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದು ನಿನ್ನ ಪಾಲಿಗೆ ಬಂದಿದ್ದರೆ ಖಂಡಿತ ಮಾಡಬೇಕು. ಇದೊಂದು ಸಮಗ್ರ ಯೋಜನೆಯಲ್ಲಿ ಇದು ಕೆಲಸಕ್ಕೆ ಬರುವಂಥದ್ದು. ಕೊನೆಗೆ ಆ ಶಿಖರವನ್ನು ತಮ್ಮ ಸುಪರ್ದಿಗೆ ತಗೊಂಡ ಮೇಲೆ ಈ ಸತ್ತು ಹೋದಂಥ 10 ಸೈನಿಕರ ಹೆಸರೇ ಮೇಲೆ ಬರೀತಾರೆ, ಗೆದ್ದಂಥ ಸೈನಿಕರದಲ್ಲ.
ತಮ್ಮ ಬಲಿದಾನವನ್ನು ಕೊಟ್ಟಂಥ ಸೈನಿಕರೇ ಅವರನ್ನು ನೆನಪಿಸ್ಕೊತಾರೆ. ಗೆದ್ದಂಥವ್ರಿಗೂ ಪ್ರಶಸ್ತಿ ಸನ್ಮಾನಗಳಿರುತ್ತೆ, ಆದರೆ ಬಲಿದಾನವನ್ನು ಕೊಟ್ಟಂಥವರ ಪ್ರಶಸ್ತಿ ಸನ್ಮಾನಗಳು ಹೆಚ್ಚಾಗಿರ್ತವೆ. ಅದು ಬಲಿದಾನವಾಗಿ ಆ ಕೆಲಸವನ್ನು ಹೇಗೆ ಮಾಡ್ತಾರೋ ಆ ರೀತಿ ಸಮಗ್ರ ದೈವಿಕ ಯೋಜನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತನ್ನ ವ್ಯಕ್ತಿಗತ ಕರ್ತವ್ಯವನ್ನು ಸೋಲು ಗೆಲುವುಗಳ ಲೆಕ್ಕ ಹಾಕದೆ ಮಾಡುವುದು ಅದು ಆಧ್ಯಾತ್ಮ ಜೀವನ. ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ಆ ದೈವಿಕ ಶಕ್ತಿಯ ಕೈ ಕಾಲುಗಳಂತೆ ಕೆಲಸ ಮಾಡುವಂತೆ ಭಾವಿಸುವುದೇ ಆಧ್ಯಾತ್ಮ ಜೀವನ. ಒಬ್ಬ ಜಡ್ಜ್ ಆಗಿರ್ಬೋದು, ಒಬ್ಬ ಪೊಲಿಟಿಷಿಯನ್ ಆಗಿರ್ಬೋದು, ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ನಾನು ದೈವಿಕ ಶಕ್ತಿಯ ಒಂದು ಕೆಲಸದಲ್ಲಿ ಅದಕ್ಕೆ ಕೈಕಾಲುಗಳಂತೆ ಕೆಲಸ ಮಾಡುತ್ತಿದ್ದೇನೆ, ನ್ಯಾಯ ದೇವತೆಯ ಒಂದು ಬಾಯಾಗಿ ಕೈಯಾಗಿ ಕಾಲಾಗಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇನೆ, ಅಥವಾ ಈ ಪ್ರಪಂಚ ಬ್ರಹ್ಮಾಂಡವನ್ನು ಪಾಲಿಸುವ ಅಧಿಕಾರಿ ಯಾರಿದ್ದಾನೆ ಅವನ ಒಂದು ಪ್ರತಿನಿಧಿಯಾಗಿ ನಾನು ಈ ಅಧಿಕಾರವನ್ನು ಇಲ್ಲಿ ನಡೆಸ್ತಾ ಇದ್ದೇನೆ, ಅಥವಾ ಸದಾ ಎಲ್ಲರನ್ನೂ ಒಂದನ್ನಾಗಿ ಮಾಡಲು ಹರಿಯುತ್ತಿರುವ ಈ ದಿವ್ಯ ಚೈತನ್ಯವೇನಿದೆ, ಒಂದು ಕಡೆಯಿಂದ ಇರ್ತಕ್ಕಂಥ ಚೈತನ್ಯವನ್ನು ಇನ್ನೊಂದು ಕಡೆ ಕೊಂಡೊಯ್ಯಲು ನಾನು ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಅಂತ ಒಬ್ಬ ವ್ಯಾಪಾರಿ ತನ್ನನ್ನು ತಾನು ಗುರುತಿಸಿಕೊಂಡು ಪ್ರತಿಯೊಂದು ವೃತ್ತಿಯಲ್ಲೂ ಆ ದೈವಿಕ ಶಕ್ತಿಯ ಕೆಲಸವನ್ನೇ ನಾನು ಮಾಡುತ್ತೇನೆ ಎಂದು ಮಾಡುವುದೇ ನಿಜವಾದ ಆಧ್ಯಾತ್ಮ ಜೀವನ. ಕೊನೆಯದಾಗಿ ನಮ್ಮ ಮನೆಗಳಲ್ಲೂ ತಂದೆ ತಾಯಿಗಳಾಗಿ ಮಕ್ಕಳನ್ನು ಕೇವಲ ಅವರ ದೇಹದ ಬೆಳವಣಿಗೆ, ಅವರಿಗೆ ಶಿಕ್ಷಣವನ್ನು ಕೊಡುವುದು, ಆಹಾರ ಮತ್ತು ಶಿಕ್ಷಣವನ್ನು ಕೊಡುವುದು ಅಷ್ಟೇ ನಮ್ಮ ಕರ್ತವ್ಯವಲ್ಲದೆ ಈ ಇಡೀ ಬ್ರಹ್ಮಾಂಡ ಯೋಜನೆಯಲ್ಲಿ ಸಂಸರಣೆಯನ್ನು ನಡೆಸಲು ಕೆಲಸ ಮಾಡ್ತಾ ಇರತಕ್ಕಂಥ ಆ ದೈವಿಕ ಶಕ್ತಿ ಏನಿದೆ, ತಂದೆ ತಾಯಿ ಭಗವಂತನ ರೂಪದಲ್ಲಿ, ಭಗವಂತನೇ ತಂದೆ ತಾಯಿಯ ರೂಪದಲ್ಲಿ ಆ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ನಮ್ಮ ಕರ್ತವ್ಯ ಈ ಒಂದು ಮಕ್ಕಳನ್ನು ಈ ಸಂಸರಣೆಯಲ್ಲಿ ಮುನ್ನಡೆಸುವುದು, ಅವರ ದೇಹ, ಬುದ್ಧಿ, ಭಾವನೆ, ಆತ್ಮನ ಬೆಳವಣಿಗೆಗೂ ಸಹ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನುವ ಒಂದು ಭಾವನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದೇ ಆಧ್ಯಾತ್ಮ ಜೀವನ ಅಂತ ಹೇಳ್ತಾರೆ. ಮತ್ತು ಕೊನೆಯದಾಗಿ ತ್ಯಾಗದ ಬಗ್ಗೆ ಅವರು ಹೇಳ್ತಾರೆ. ತ್ಯಾಗ ಅಂದರೆ ಬೆಟ್ಟದ ಮೇಲಿಂದ ಒಂದು ಸಣ್ಣ ಜರಿ ಹರಿತಾ ಹಲವಾರು ಕೊಳ್ಳಗಳನ್ನು ಅದು ತುಂಬಿಸ್ತಾ ಹೋಗುತ್ತೆ. ಯಾವುದೋ ಒಂದು ತಗ್ಗು ಪ್ರದೇಶಕ್ಕೆ ಸ್ವಲ್ಪ ನೀರು ಹೋಗುತ್ತೆ, ಆ ತಗ್ಗು ಪ್ರದೇಶದ ನೀರು ಮತ್ತೆ ಬೇರೆ ಕಡೆ ಹೋಗೋದಕ್ಕೆ ಜಾಗ ಇರಲ್ಲ, ಅಥವಾ ಇನ್ನೊಂದು ಕೊಳದೊಳಗೆ ನೀರು ಹರಿಯುತ್ತೆ, ಅಲ್ಲಿಂದ ಬೇರೆ ಒಂದು ಕೊಳಕ್ಕೆ ಅಥವಾ ಕೆರೆಗೆ ಹರಿಯುವಂಥ ಜಾಗ ಇದ್ದಾಗ ಅದು ಹರಿತಾ ಹೋಗುತ್ತೆ. ಈಗ ಹರಿಯುವ ನದಿ ಕುಡಿಯೋದಕ್ಕೆ ಶುದ್ಧವಾಗಿರುತ್ತಾ? ಅದೇ ಬೆಟ್ಟದಿಂದ ಬಂದಂಥ ಜರಿ ಯಾವುದೋ ಒಂದು ತಗ್ಗು ಪ್ರದೇಶಕ್ಕೆ ಹೋಗಿ ನಿಂತು ಬಿಟ್ಟಿರುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಜಾಗ ಇರಲ್ಲ, ಆ ನೀರು ಶುದ್ಧವಾಗಿರುತ್ತೆ ಕುಡಿಯೋದಕ್ಕೆ? ಹರಿಯೋ ನೀರು. ಯಾಕಂದರೆ ಅಲ್ಲಿ ಪಡೆದಂಥ ಒಂದು ನೀರನ್ನು ಮುಂದೆ ಹರಿಯಲು ಬಿಟ್ಟಿರೋದ್ರಿಂದ ಅಲ್ಲಿ ಸದಾ ಪರಿಶುದ್ಧತೆ ಕಾಯ್ದುಕೊಂಡಿರುತ್ತೆ. ಅದು ನಿಜವಾದ ಜೀವಂತವಾದ ನದಿ. ಯಾವ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಅಲ್ಲೇ ನಿಂತು ಬಿಡುತ್ತೋ ಅದು ಮತ್ತೆ ಕೆಲಸಕ್ಕೆ ಬರೋದಿಲ್ಲ, ಅದನ್ನು ನದಿ ಅಂತ ಕರೆಯೋದಿಲ್ಲ, ಅದು ಕುಡಿಯೋ ನೀರು ಅಂತ ನಾವು ಹೇಳೋದಿಲ್ಲ. ಹಾಗೆ ತ್ಯಾಗದ ನಿಯಮವನ್ನು ಪಾಲಿಸಬೇಕು. ನಾವು ಪಡೆದಂಥ ಜ್ಞಾನವನ್ನಾಗಲಿ ಚೈತನ್ಯವನ್ನಾಗಲಿ ನಾವು ನಮ್ಮಿಂದ ಮುಂದಕ್ಕೆ ಹರಿಯಲು ಬಿಟ್ಟಾಗ, ತ್ಯಾಗಮಯಿಯಾಗಿದ್ದಾಗ, ಅದನ್ನು ಹಂಚಿಕೊಂಡಾಗ ಅಷ್ಟೇ ನಾವು ಆ ಒಂದು ದಿವ್ಯ ಚೇತನದ ಅಥವಾ ದಿವ್ಯ ಯೋಜನೆಯ ಭಾಗವಾಗಿರ್ತೇವೆ. ಅದು ನಿಜವಾದ ಆಧ್ಯಾತ್ಮ ಜೀವನವೇ ವಿನಃ ಮತ್ತೆ ಪಡೆದಂಥ ಜ್ಞಾನವನ್ನು ನಮ್ಮಲ್ಲೇ ಕೂಡಿ ಹಾಕಿಕೊಂಡು ನಿಲ್ಲಿಸಿಕೊಂಡ್ರೆ ಅದು ವ್ಯರ್ಥ, ಅದರಿಂದ ಯಾವ ಕೆಲಸವೂ ಆಗೋದಿಲ್ಲ ಅಂಥೇಳಿ ಈ ಆಧ್ಯಾತ್ಮ ಜೀವನ ಮಾಡೋದು, ಆಧ್ಯಾತ್ಮ ಜೀವನ ಅಂದರೆ ಏನು, ಅದನ್ನು ಹೇಗೆ ಮಾಡೋದು, ನಮ್ಮಲ್ಲಿರ್ತಕ್ಕಂಥ ದಿವ್ಯ ಚೈತನ್ಯವನ್ನು ನಾವು ಗುರುತಿಸಿಕೊಳ್ಳುವುದು, ಇತರರೊಂದಿಗೂ ಸಹ ಆ ಐಕ್ಯತೆಯನ್ನು, ಅದೇ ದಿವ್ಯ ಚೈತನ್ಯ ಇರುವುದನ್ನು ಗುರುತಿಸುವುದು, ಆ ಐಕ್ಯತಾ ಭಾವನೆಯನ್ನು ನಾವು ಅರಿಯುವುದು, ಅದಕ್ಕಾಗಿ ನಾವು ಮೊದಲು ನಮ್ಮ ನಂಬಿಕೆಯನ್ನು ಇಡುವುದು, ಕೆಟ್ಟದ್ದನ್ನು ಯಮಗಳನ್ನು ಮಾಡದೇ ಇರತಕ್ಕಂಥದ್ದು, ನಿಯಮಗಳನ್ನು ಪಾಲಿಸುವಂಥದ್ದು, ಮತ್ತು ಕರ್ತವ್ಯನಿಷ್ಠರಾಗಿರುವುದು, ಕರ್ತವ್ಯದಲ್ಲಿ ಅಕರ್ಮಿಯಾಗಿ ಕೆಲಸ ಮಾಡುವುದು, ಮತ್ತು ಪ್ರಪಂಚದ ಮತ್ತು ಮಾನವರ ಉನ್ನತಿಗೆ
ಕೆಲಸ ಮಾಡುವುದು, ಪ್ರಾಪಂಚಿಕ ಜೀವನದಲ್ಲಿದ್ದುಕೊಂಡೇ ಸಂಸಾರಿಯಾಗಿದ್ದುಕೊಂಡೇ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದು ಮತ್ತು ಯಾವುದೇ ವೃತ್ತಿಯಾಗಲಿ ಆ ದೈವಿಕ ಯೋಜನೆಯ ಭಾಗವೆಂದು ಭಾವಿಸಿಕೊಂಡು ಜೀವನ ಮಾಡುವುದೇ ನಿಜವಾದ ಆಧ್ಯಾತ್ಮ ಜೀವನವೆಂದು ಆನಿ ಬೆಸೆಂಟ್ ಅವರು ನಮಗೆ ಈ ಪತ್ರದ ಮುಖೇನ ತಿಳಿ ಹೇಳಿದ್ದಾರೆ. ಇಷ್ಟೊತ್ತು ಕೇಳಿಸಿಕೊಂಡಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.